ನಮಸ್ಕಾರ ವೀಕ್ಷಕರೇ. 2025 ಮುಗಿಯೋದಕ್ಕೆ ಇನ್ನೂ 2 ಗಂಟೆ 59 ನಿಮಿಷ ಬಾಕಿ ಇದೆ. 2026 ಸ್ವಾಗತ ಮಾಡೋದಕ್ಕೆ ಇಡೀ ಜಗತ್ತೇ ಕಾತುರದಿಂದ ಕಾಯ್ದು ಕೂತ್ಕೊಂಡಿದೆ. ಹೊಸ ವರ್ಷಾಚರಣೆ ಎಲ್ಲೆಡೆಯೂ ಕೂಡ ಮನೆ ಮಾಡೋದಕ್ಕೆ ಇನ್ನೂ 3 ಗಂಟೆಗಳ ಸಮಯ ಇದೆ. 2025ರಲ್ಲಿ ಏನೇನಾಯಿತು? ಯಾಕಂತ ಹೇಳಿದ್ರೆ 2025 ಮರೆಯಲಾಗದ ಮತ್ತು ಮರೆಯಲೇಬಾರದೇ ಇರತಕ್ಕಂತಹ ವರ್ಷ ಆಗಿದೆ. ಹಾಗಾಗಿ 2025ರಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಚಳುವಳಿ ಏನೆಲ್ಲ ನಡೀತು, ಏನೆಲ್ಲ ನಡೆದಿದೆ, ಯಾವುದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು. ಮತ್ತೆ 2026ರಲ್ಲಿ ಅದ್ಯಾವುದು ಕೂಡ ಮರುಕಳಿಸಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಟ್ಟಾರೆ ಈ 2025 ವರ್ಷದಲ್ಲಿ ನಡೆದಿರ್ತಕ್ಕಂತಹ ಘಟನಾವಳಿಯನ್ನ ಮೆಲುಕು ಹಾಕೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಗುರುರಾಜ್, ನನ್ನೊಟ್ಟಿಗೆ KS ವಿಮಲಾ ಅವರಿದ್ದಾರೆ. ವಿಮಲಾ ಅವರೇ, ನಮಸ್ಕಾರ. ನಮಸ್ಕಾರ. 2025 ಇನ್ನೇನು 3 ಗಂಟೆ ಆಗ್ಬಿಟ್ರೆ ಮುಗುದೇ ಹೋಗುತ್ತೆ. ಆದರೆ 2025 ನಾವು ನೆನ್ಪು ಮಾಡ್ಕೊಳ್ಳೇಬೇಕು. ಯಾಕಂದರೆ ಮರೆಯದ ಅಥವಾ ಮರೆಯದೇ ಇರ್ತಕ್ಕಂಥ ಘಟನೆಗಳು ತುಂಬಾ ನಡೆದಿದ್ದಾವೆ. ಅದರಲ್ಲಿ ಈಗ ಇವತ್ತಿನ ಡಿಸೆಂಬರ್, ಇನ್ನು 3 ಗಂಟೆ ಕಳೆದ್ರೆ ಜನವರಿ, ಆದರೆ ಹಿಂದಿನ ತಿಂಗಳಂತ ಹೋದರೆ ನವಂಬರ್ ಕ್ರಾಂತಿ ದೊಡ್ಡ ಸದ್ದನ್ನು ಮಾಡಿದ್ದನ್ನು ಇಡೀ ರಾಜ್ಯನೇ ಕೇಳಿಸ್ಕೊಂಡಿದೆ. ಮನುಷ್ಯನಿಗೆ ಯಾವುದನ್ನು ತೃಪ್ತಿಪಡಿಸ್ಲಿಕ್ಕೆ ಆಗಲ್ಲ. ನಾವು ಅತೃಪ್ತಿ ಅನ್ನೋದು ಮನುಷ್ಯನಿಗೆ ಹೊಯ್ದಾಡ್ತಾನೆ ಇರುತ್ತೆ. ಸೊ ಅತೃಪ್ತ ಸಚಿವರೊಬ್ಬರು ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವಂಥ ಮಾತನ್ನ ಹೇಳಿಬಿಟ್ಟಿರುವಂಥದ್ದು ಇಡೀ ಇಷ್ಟು ವರ್ಷದ ಅವಧಿಯೊಳಗಡೆ ಮುಖ್ಯಮಂತ್ರಿಯ ಬಗ್ಗೆ ಅಷ್ಟೊಂದು ಚರ್ಚೆ ನಡೆದಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಚರ್ಚೆಯನ್ನ ಮುಖ್ಯಮಂತ್ರಿ ಬದಲಾವಣೆ ಹುಟ್ಟಾಕಿದ್ದು ನೋಡಿದ್ದೀವಿ. ಅದಕ್ಕೆ ಕಾಂಪಿಟೇಷನ್ ಅನ್ನೋ ರೀತಿಯೊಳಗಡೆ ಮತ್ತೆ 4 ಜನ ಸಚಿವರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಇದೇ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿಯೂ ಚರ್ಚೆಗೆ ಬಂದು ಮತ್ತೆ ಹಾಗೆ ಅದು ಸೈಡ್ ಲೈನ್ಗೆ ಹೋಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಹಾಗಾಗಿ ಇದು ಕಾಂಗ್ರೆಸ್ಸಿಗೆ ಲಾಭ ತಂದು ಕೊಟ್ಟಿದ್ದಕ್ಕಿಂತ ಬಿಜೆಪಿಗೆ ದೊಡ್ಡ ಲಾಭ ತಂದು ಕೊಡ್ತು. ಯಾಕಂದರೆ ಬಿಜೆಪಿ ಏನೂ ಮಾಡಿರಲಿಲ್ಲ ಇಡೀ ವರ್ಷದೊಳಗಡೆ ಒಂದು ವಿರೋಧ ಪಕ್ಷವಾಗಿ. ಸೊ ಅವ್ರಿಗೇನಾದರೂ ಒಂದು ರಾಜಕೀಯವಾಗಿ ಬೆಳೆಯೋದಕ್ಕೆ ಒಂದೇನಾದರೂ ಬಳಸ್ಕೊಳ್ಳೋಣ ಅಂತೇಳಿ ಮುಖ್ಯಮಂತ್ರಿ ಬದಲಾವಣೆಯನ್ನು ದಾಳವನ್ನು ಉಳಿಸ್ಕೊಳ್ತು. ಹಾಗಾಗಿ ನನಗೆ ರಾಜಕೀಯವಾಗಿ ನೋಡೋದಾದರೆ ಕಾಂಗ್ರೆಸ್ಗಿಂತ ಹೆಚ್ಚು ಈ ಬಾರಿ ಖುಷಿ ಕೊಟ್ಟಿದ್ದ 2025 ಬಿಜೆಪಿಗೆ ಅಂತೇಳಿ ನನಗನ್ಸುತ್ತೆ. ನಿಮಗೇನಾದರೂ ಇದ್ರೆ ಹೇಳಿ. ನವಂಬರ್ ಕ್ರಾಂತಿ ಬಹುಶಃ ಪ್ರಪಂಚದಲ್ಲಿ ಈ ನವಂಬರ್ ಕ್ರಾಂತಿ ಅನ್ನೋದು ಅದನ್ನು ಅಫ್ಕೋರ್ಸ್ ಮಾತಿನ ಇದರಲ್ಲಿ ಅಕ್ಟೋಬರ್ ಕ್ರಾಂತಿ ಅಂತಾರೆ. ಆದರೆ ನಮ್ಮ ದೇಶದ ಕ್ಯಾಲೆಂಡರ್ನ ಅಡಿಯಲ್ಲಿ ನವಂಬರ್ 7ಕ್ಕೆ ಬರುತ್ತೆ, ಗ್ರಿಗೇರಿಯನ್ ಕ್ಯಾಲೆಂಡ್ರು ಆ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಕ್ರಾಂತಿ ಅನ್ನೋದು ಇದೆಯಲ್ಲ, ಇಡೀ ಈ ವಿಶ್ವಕ್ಕೆ ಒಂದು ಪರ್ಯಾಯವಾದಂತಹ ಮಾನವೀಯ ಸಮಾಜದ ಒಂದು ಕಲ್ಪನೆಯನ್ನು ಕಟ್ಟಿಕೊಟ್ಟಂತಹ ಕ್ರಾಂತಿಯ ಸಂದರ್ಭ ಅದು. ಆದರೆ ಇಲ್ಲಿ ಅದು ಉಲ್ಲೇಖ ಆದ ರೀತಿ ಇದೆಯಲ್ಲ, ಅದು ಒಂದು ಡೆವಾಸ್ಟೇಷನ್. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಪಕ್ಷದ ಆಂತರಿಕ ಹೊಂದಾಣಿಕೆಗಳು, ಆಂತರಿಕ ಜವಾಬ್ದಾರಿಗಳ ಹಂಚಿಕೆ ಇವೆಲ್ಲ ಅವರವ್ರಿಗೆ ಬಿಟ್ಟಿದ್ದು. ಈವನ್ ದೆನ್ 5 ವರ್ಷದ ಆಡಳಿತ ಮಾಡಿ ಅಂತ ಚುನಾವಣೆಯಲ್ಲಿ ಜನ ವೋಟ್ ಕೊಟ್ಟು ಕಳಿಸ್ತಾರೆ. ಕೊಟ್ಟ ಮೇಲೆ ಶಾಸಕಾಂಗ ಪಕ್ಷ ತನ್ನ ನಾಯಕರನ್ನು, ನಾಯಕಿಯೂ ಆಗ್ಬೋದು, ನಾಯಕನೂ ಆಗ್ಬೋದು, ನಾಯಕರನ್ನು ಯಾರು ಬೇಕು ಅಂತ ಆಯ್ಕೆ ಮಾಡ್ಕೋತಾರೆ. ಮತ್ತು ಮುಂದಿನ 5 ವರ್ಷ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ಹಾಗೆ ಏನನ್ನೆಲ್ಲ ನಾವು ಭರವಸೆ ಕೊಟ್ಟಿದ್ದೀವೋ ಆ ಭರವಸೆಯನ್ನು ಈಡೇರಿಸೋದಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡ್ರಮ್ಮ ಅಂದರೆ ಈ ಕಳೆದ ಒಂದು ಇಡೀ ವರ್ಷ ಬಹುತೇಕ ನಡೆದಿದ್ದು ಯಾವಾಗ ನನ್ನ ಕುರ್ಚಿ ಖಾಲಿಯಾಗೋಗುತ್ತೋ ಅದನ್ನು ಉಳಿಸ್ಕೋಬೇಕು ನಾನು ಅಂತ ಕುರ್ಚಿ ಮೇಲೆ ಕೂತವರು, ಮತ್ತು ಆ ಕುರ್ಚಿ ಖಾಲಿ ಮಾಡಿಸಿ ನಾನು ಯಾವಾಗ ಕೂತ್ಕೋಬೇಕು ಅಂತನ್ನುವಂತಹ ಈ ಹಗ್ಗ ಜಗ್ಗಾಟದಲ್ಲೇ ನಡೆದೋಗಿದ್ದನ್ನು ನಾವು ನೋಡಿದ್ವಿ. ಮತ್ತು ಇದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇದೆಯಲ್ಲ, ಆಡಳಿತ ಪಕ್ಷಕ್ಕಿಂತ ತುಸು ಹೆಚ್ಚೇ ಜವಾಬ್ದಾರಿಯುತವಾಗಿ ಅದು ನಡೆಸ್ಕೋಬೇಕು ಅಂತ ಅನ್ನೋದು ಪ್ರಜಾಪ್ರಭುತ್ವದ ಆಶಯ. ಜನ ಕೂಡ ಹಾಗೆ ನಿರೀಕ್ಷೆ ಮಾಡ್ತಿರ್ತಾರೆ. ಯಾಕೆಂದರೆ ನಿಮ್ಮ ತಪ್ಪುಗಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ ಅಂತ ಅಂದರೆ ನೀವು ಎಚ್ಚರದಲ್ಲಿರ್ತೀರಿ ಅಲ್ವಾ? ಹಾಗಾಗಿ ಎಚ್ಚರ ತಪ್ಪದಂತೆ ಕಾಯುವಂತಹ ಮತ್ತು ಆ ಮೂಲಕ ನೋಡ್ರಪ್ಪ ನಾವು ಇಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀವಿ, ಮುಂದಿನ ಸಾರಿ ನಮ್ಮನ್ನು ನೀವು ಆಡಳಿತಕ್ಕೆ ತರಬೇಕು, ವಿರೋಧಕ್ಕೆ ಅಲ್ಲ ಅಂತ ಹೇಳುವಂತಹ ಸಂದೇಶ ಕೊಡುವ ಬದಲು ಭಾರತೀಯ ಜನತಾ ಪಕ್ಷ ತನ್ನ ಕ್ಯಾರೆಕ್ಟ್ರಿಗೆ ಸರಿ ಹೊಂದುವಂತೆ
ಅದು ಸಣ್ಣ 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 ವಿಷಯಗಳನ್ನು ಎತ್ಕೊಂಡು ಕ್ಯಾತೆ ತೆಗಿತಾ ಕೂತು. ಹಾಗಾಗಿ ನೀವು ಹೇಳ್ದಂಗೆ ಬಿ ಜೆ ಪಿಗೇನೋ ಭಾಳ ಒಳ್ಳೆ ವರ್ಷ ಅಂತ, ಅವ್ರಿಗೆ ಒಳ್ಳೆಯದು ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಕ್ಕಾಗತ್ತೆ ಅಂತ. ಬಟ್ ಮಾತು 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 ಮಾತೇ ಕೇಳಿದ್ದು ಅಂತ ನನಗಂತೂ ಅನಿಸುತ್ತೆ. ಯಾಕಂದ್ರೆ ಅವ್ರದ್ದು ಒಂಥರ ಈ ಕಾಂಗ್ರೆಸ್ಗಿಂತ ಕೆಟ್ಟದಾಗಿರುವಂತ ಸಿಚುವೇಶನ್ ಇದೆ. ಮನೆಯೊಂದು 3 ಬಾಗಿಲು, 3 ಜನ ನಾಯಕರಿದ್ದಾರೆ. ಸೊ ಅಟ್ಲೀಸ್ಟ್ ಅವ್ರಿರೋ ಕೇಡರ್ಗಳಿಗೆ ಇವ್ರು ಏನಾದ್ರೂ ಈ ರೀತಿ ಮಾತಾಡಿದಾಗ ಒಂದಿನ ಖುಷಿ ಕೊಟ್ಟಿರ್ಬೇಕು ಅಂತೇಳಿ ಅನ್ಸುತ್ತೆ. ಮತ್ತೆ ಇನ್ನೊಂದು, ಈ ವರ್ಷದಲ್ಲಿ ಸದ್ದು ಮಾಡಿದ್ದು ಮತ್ತೆ ಏನೋ ಒಂದು ದೊಡ್ಡ ನಿರೀಕ್ಷೆಯನ್ನ ಇಟ್ಟಂತದ್ದು ಯಾವುದು ಅಂತ ಹೇಳಿದ್ರೆ ಒಂದು ಬುರುಡೆ ಅನ್ನುವಂಥ ವಿಚಾರ. ಅದನ್ನ ಮೀಡಿಯಾಗಳು ಬುರುಡೆ ಗ್ಯಾಂಗ್ ಅದು ಇದು ಅಂತ ಏನೇನೋ ಕೇಳಿದ್ರು. ಬಟ್ ನಾವು ಹಂಗೆಲ್ಲ ಅದನ್ನ ಹೇಳಕ್ ಆಗಲ್ಲ. ಬಟ್ ಆ ಬುರುಡೆ ಒಂದು ನಿರೀಕ್ಷೆಯನ್ನು ಹುಟ್ಟಾಕಿದಂತೂ ನಿಜ. ಒಬ್ಬ ವ್ಯಕ್ತಿ ಆರಂಭದಲ್ಲಿ ಮುಸುಕುದಾರಿ ಅಂತ ಆಗಿದ್ದ, ಆಮೇಲೆ ಏನೇನೋ ಹೆಸರುಗಳನ್ನ ತಗೊಂಡು ಕೊನೆಗೆ ನಿಜವಾದ ಹೆಸರು ಚಿನ್ನಯ್ಯ ಅಂತ ಗೊತ್ತಾಯ್ತು. ಆ ವ್ಯಕ್ತಿ ಒಂದು ನಾನು ಧರ್ಮಸ್ಥಳದ ಸುತ್ತಮುತ್ತ ಏನೆಲ್ಲ ಕೊಲೆಗಳು ನಡೆದಿದ್ದಾವೆ, ದೌರ್ಜನ್ಯಗಳು ನಡೆದಿದ್ದಾವೆ, ಅವುಗಳನ್ನೆಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದ ನಂತರದೊಳಗಡೆ ಒಂದು ದೊಡ್ಡ ಸಂಚಲನ ಆಯಿತು. SIT ಕೂಡ ರಚನೆ ಆಯಿತು. ನನಗಿಂತ ಜಾಸ್ತಿ ಆ ವಿಚಾರವನ್ನು ಮಾತಾಡಿದಿರಿ. ಇನ್ನೊಂದ್ಸರಿ ಅದನ್ನ ನೆನ್ಪು ಮಾಡ್ಕೊಳ್ಳೋದು ಅಲ್ಲ. ಹೌದು, ಒಂದು ರಿವ್ಯೂ ಅಂತ ನಾವು ನೋಡಕ್ಕೆ ಹೋದರೆ ಒಂದು ಆಶಾವಾದವನ್ನು ಹುಟ್ಟಾಕಿದ್ದಂತೂ ನಿಜ ಅದು. ಯಾಕೆಂತಂದರೆ ಪ್ರಾರಂಭಿಕ ಹಂತದಿಂದಲೂ ಅಂದರೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅನ್ಯಾಯಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು, ಭೂಕಬಳಿಕೆಗಳು, ದಲಿತರ ಮೇಲಿನ ದೌರ್ಜನ್ಯಗಳು, ಇಂಥವೆಲ್ಲದರ ವಿರುದ್ಧ ನಿರಂತರವಾಗಿ ಹೋರಾಟ ನಡೀತಾನೆ ಬಂದಿದೆ. ಹೋರಾಟ ಅದೇನು ಮಾಡಿಲ್ಲ, ಈಗ ಹೊಸದಾಗಾಯಿತು ಅಂತ ಏನಲ್ಲ. ಆದರೆ ಅದು ಯಾವುದೋ ಕಾರಣಕ್ಕಾಗಿ ಇಂತಹ ಪ್ರಕರಣಗಳು ಟ್ರಿಗರ್ ಆಗ್ತವೆ. ಸೊ ಹಾಗೆ ಆದ ರೀತಿಯಲ್ಲಿ ಆ ಬುರುಡೆ ಅನ್ನುವಂತಹ ಒಂದು ಪ್ರಕರಣ ಶುರುವಾಗಿದ್ದಾಗ ಮತ್ತು ಅದು ತೆಗೆದುಕೊಂಡಂತಹ ಒಂದು ದಾರಿ, ಅದು ಒಂದಿಷ್ಟು ಆಶಾವಾದವನ್ನು ಹುಟ್ಟಿಸಿದ್ದಂತೂ ಖಂಡಿತ ನಿಜ. ಆದರೆ ಹಾಗೆ ಆಶಾವಾದವನ್ನು ಹುಟ್ಟಿಸುವಾಗಲೇ ವಿವಿಧ ಪಕ್ಷಗಳ ಅಥವಾ ವಿವಿಧ ಜನ ವಿಭಾಗಗಳ ನಿಜವಾದ ಬಣ್ಣ ಹೊರಗೆ ಕೂಡ ಬಂತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ಉದಾಹರಣೆ ನಾವು ಇಲ್ಲಿ ಕೊಡ್ಬೋದು. ಈ ದ್ವೇಷ ಭಾಷಣದ ಒಂದು ನಿಷೇಧದ ಒಂದು ಮಸೂದೆ ಬಂತು. ಆ ಮಸೂದೆ ಬಂದ ತಕ್ಷಣ ಎಲ್ಲೋ ಇರುವ ನಮ್ಮ ಬೆಂಗಳೂರಿನ ಒಂದು ಕ್ಷೇತ್ರದ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ರಾಜ್ಯಪಾಲರಿಗೆ ಪತ್ರ ಬರೀತಾರೆ, ಅದನ್ನು ಅಂಗೀಕಾರ ಮಾಡಬಾರ್ದು ನೀವು, ಅದಕ್ಕೆ ಸಹಿ ಹಾಕಬಾರ್ದು ನೀವು ಅಂತ. ಮತ್ತು ನಾವು ಮನುಷ್ಯರನ್ನಾಗಿ ನೋಡ್ತೀವಿ. ಧರ್ಮದ ಹೆಸರಿನಲ್ಲಿ ಯಾರನ್ನು ನಾವು ವಿಭಜನೆ ಮಾಡೋದಕ್ಕೆ ಬಯಸಲ್ಲ ಅಲ್ವಾ? ಆದರೆ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು ಅನ್ನುವ ಥರದಲ್ಲಿ ಹಿಂದೂ ಮುಸ್ಲಿಂ ಅಂತ ಅನ್ನುವಂತಹ ಟ್ಯಾಗ್ಗಳನ್ನು ಹಚ್ಚಿ ಕೆಲಸ ಮಾಡೋದಕ್ಕೆ ಹೊರಡುವ ಆ ವಿರೋಧ ಪಕ್ಷ ಮತ್ತು ಅದರ ನಾಯಕತ್ವದಲ್ಲಿ ಇರೋ ಅಂಥವರು ಇಂತಹ ಒಂದು ದಾರುಣ ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಭಾಗವಾಗಿ ಕೂಡ ಇದ್ದವರು ಅವರು, ಅಲ್ಲೇ ಪಕ್ಕದಲ್ಲಿ ಧರ್ಮಸ್ಥಳ ಕ್ಷೇತ್ರ ಇರೋ ಅಂಥದ್ದು, ಒಂದು ಕಾಲದಲ್ಲಿ ಅವಿಭಜಿತ ಜಿಲ್ಲೆಗಳು ಅವು. ಸೊ ಅಂತಹ ಒಂದು ಕಡೆ ತೊಂದರೆಗೆ ಒಳಗಾದವರು ಅಂತ ಹೆಸರು ಹೊರಗೆ ಬಂದಂಥವರು 3 ಜನ. ಇವರು ಪ್ರತಿಪಾದಿಸುವ ಹಿಂದೂ ಧರ್ಮ ಅಂತ ಏನು ಹೇಳಕ್ಕೆ ಹೊರಡ್ತಾರಲ್ಲ, ಆ ಧರ್ಮದಲ್ಲಿ ಹುಟ್ಟಿ ಬಂದಂತಹ ಹೆಣ್ಣು ಮಕ್ಕಳು. ಆದರೆ ಮಾತೆತ್ತಿದ್ರೆ ಹಿಂದೂ ಧರ್ಮದ ಏನದು ಕಾಂಟ್ರಾಕ್ಟರ್ಗಳು ನಾವು, ಟೆಕೆದಾರರು ನಾವು ಅನ್ನುವ ಥರ ಮಾಡೋ ಅಂಥವರು ಈ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿಲುವು, ಜೊತೆಗೆ ರಾಜ್ಯ ಸರ್ಕಾರವೇ ಅದು ಯಾವುದೋ ಒಂದು ಅಗೇನ್ ಟ್ರಿಗರಿಂಗ್ ಪಾಯಿಂಟು, ಅದು SIT ಆಗಿಬಿಡುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಪ್ರಕರಣ ಹೊರಗೆ ಬಂದು ದೊಡ್ಡ ಸದ್ದನ್ನು ಮಾಡಿದಾಗ ಲೋಕಲ್ ಪೊಲೀಸ್ ನೋಡ್ಕೋತಾರೆ ಅನ್ನುವ ಸ್ಟೇಟ್ಮೆಂಟ್ಗಳು ಬಂದವು. ಆ ನಂತರ SITಯನ್ನು ರಚನೆ ಮಾಡಿದ ಮೇಲೆ ಆ SITಯ ಮೂಲಕ ಏನೋ ಒಂದಿಷ್ಟು ನಡೀತಾ ಇದೆ ಅಂತ ಜನ ನಿರೀಕ್ಷೆ ಮಾಡ್ತಾ ಇರುವಾಗ ರಾಜ್ಯದ ಸಚಿವರೇನೆ, ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಆಡಿದ ಮಾತು, ದೆನ್ ಗೃಹ ಮಂತ್ರಿಗಳು, ಇವುಗಳನ್ನೆಲ್ಲವನ್ನು ಬಹಳ ಕುಲಂಕುಷವಾಗಿ ನೋಡಬೇಕಾದಂಥವರು, ಅವರು ಕೂಡ ತೆಗೆದುಕೊಂಡಂತಹ ನಿಲುವುಗಳು, ಆಡಿದಂತಹ ಮಾತುಗಳು, ಇವು ಒಂದು ಕಡೆ. ಆದರೆ
ಯಾರು ದೂರುದಾರನಾಗಿ ಬಂದಿದ್ನೋ ಆತನನ್ನೇ ಅಪರಾಧಿಯನ್ನಾಗಿಸಿದ್ದು ಮತ್ತು ಆ ನಂತರದ ಬೆಳವಣಿಗೆ ನಾವು ನಮ್ಮ ವೀಕ್ಷಕರಿಗೆ ಆ ಬೆಳವಣಿಗೆ ಬಗ್ಗೆ ಮಾತಾಡಿಲ್ಲ. ದೂರುದಾರ ಅಪರಾಧಿಯಾದ, ಜೈಲಿಗೆ ಹೋದ, ಜಾಮೀನು ಮೇಲೆ ಹೊರಗಡೆ ಬಂದ ನಂತರ ಅದುವರೆಗೆ ಅಂದರೆ ತಾನು ಸಾಕ್ಷಿ ದೂರುದಾರನಾಗಿ ಬಂದಾಗ ಯಾರು ತನಗೆ ರಕ್ಷಣೆಯನ್ನು ಕೊಟ್ಟರು ಅಂತ ಹೇಳ್ಕೊಂಡಿದ್ನೋ ಅವರಿಂದ ತನಗೆ ತೊಂದರೆ ಇದೆ ಅಂತನ್ನುವಂತಹ ದೂರನ್ನು ಕೊಟ್ಟಿರೋದನ್ನು ನಾವು ನೋಡಿರೋದು. ಹಾಗಾಗಿ ಒಂದು ಮಾತೆತ್ತಿದ್ರೆ ಹಿಂದೂ ಧರ್ಮದ ರಕ್ಷಕರು ತಾವು ಅಂತ ಹೇಳ್ಕೊತಿರುವಂತಹ BJPಯ ಒಂದು ಗೋಸಂಬೆ ಬಣ್ಣ ಬಯಲಾಗಿದೆ. ಜೊತೆಗೆ ಆಡಳಿತ ಪಕ್ಷದಲ್ಲಿ ಕೂಡ ನಿಷ್ಪಕ್ಷಪಾತವಾದಂತಹ ಕ್ರಮಗಳಿಗೆ ಅಷ್ಟು ಒಪ್ಪಿಗೆ ಇಲ್ಲ ಮತ್ತು ಮಹಿಳಾ ದಲಿತ ದೌರ್ಜನ್ಯಕ್ಕೆ ಒಳಗಾದವರ ಪರ ಸಂಪೂರ್ಣವಾಗಿ ನಾವಿಲ್ಲ ಅನ್ನೋದನ್ನು ಸಾಬೀತುಪಡಿಸಿದ ವರ್ಷ ಇದು. ಹೌದು, ಅಂದರೆ ಬಿಜೆಪಿಯ ಈ ಹಿಂದೂ ಹೆಣ್ಣು ಮಕ್ಕಳನ್ನ ಮೊಸಳೆ ಕಣ್ಣೀರು ಏನಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಇದೇ ವೇಳೆ ಕಾಂಗ್ರೆಸ್ ಕೂಡ ಅದೇ ರೀತಿ ಮೊಸಳೆ ಕಣ್ಣೀರನ್ನು ತೋರಿಸುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದಾಗ. ಜಾತಿ ಸಮೀಕ್ಷೆ ಮಾಡಬೇಕು ಅಂತ ಇನ್ನೂ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಂಗೆನೆ ಕಾಂಗ್ರೆಸ್ನೊಳಗಡೆ ಇದ್ದಂತಹ ಪ್ರಬಲ ಲಿಂಗಾಯತ ಸಚಿವರು, ಲಿಂಗಾಯತ ಶಾಸಕರು ಅಥವಾ ಮೇಲ್ವರ್ಗದ ಸಚಿವರು, ಶಾಸಕರು ಏನಿದ್ದಾರೆ ಅದು ಬೇಡ ಅನ್ನೋ ರೀತಿಯಲ್ಲಿನೇ ದೊಡ್ಡ ಪ್ರಮಾಣದಲ್ಲಿ 3-4 ಸಚಿವ ಸಂಪುಟದೊಳಗಡೆ ಅದು ಚರ್ಚೆಯಾಗಿ ಅಂತಿಮವಾಗಿ ಜಾತಿ ಸಮೀಕ್ಷೆಯನ್ನೇನೋ ಮಾಡಿದ್ರು. ಆದರೆ ಮೊದಲೇ ಇದ್ದಂಥ ಜಾತಿ ಸಮೀಕ್ಷೆಯನ್ನ ಇನ್ನೊಂದಿಷ್ಟು ನೋಡಿ ಗಮನ ಕೊಟ್ಟು ಬಿಟ್ಬಿಟ್ಟಿದ್ರೆ ಏನೋ ಆ ರೀತಿಯ ಗೊಂದಲಗಳು ಆಗ್ತಾ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಕೊನೆಗೆ ಇವರೇನೋ ಮಾಡಿದ್ದನ್ನು ಬಿಟ್ಟರು, ಅದು ಇನ್ನೊಂದಿಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತು. ಒಂದು ರೀತಿ ಗೋಜಲು ರೀತಿಯ ಒಳಗಡೆ ಜಾತಿ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಮತ್ತೆ ಇನ್ನೊಂದು ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನುವಂಥ ರೀತಿ ಒಳಗಡೆ ದೊಡ್ಡ ಹೋರಾಟ ಸುಮಾರು ವರ್ಷದಿಂದ ನಡೀತಾ ಇತ್ತು. ಈ ವರ್ಷ ಒಳ ಮೀಸಲಾತಿ ಜಾರಿ ಆದಂತಹ ವರ್ಷ. ಅದೊಂದು ರೀತಿ ಶೋಷಿತ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಒಂದು ಖುಷಿ ಕೊಟ್ಟ ವರ್ಷ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲೂ ಕೂಡ ಸರ್ಕಾರ ಒಂದು ಎಡವಟ್ಟನ ಮಾಡ್ತು. ಅಂದ್ರೆ ದಲಿತರಿಗೆ ಮೀಸಲಾತಿನ, ಒಳ ಮೀಸಲಾತಿಯನ್ನ ಕೊಡಬೇಕು ಅಂತ ಹೋದಾಗ ಅಲ್ಲಿ ಎಡ ಬಲ ಅನ್ನುವಂತ ಒಂದೇನು ವಿಚಾರ ಇತ್ತು. ಸೊ ಎಡಗೈ ಸಮುದಾಯದವರಿಗೆ ನಿರ್ದಿಷ್ಟ ಒಂದು ಮೀಸಲಾತಿಯನ್ನ ಕೊಟ್ಟು ಬಲಗೈದವರಿಗೆ ಕಡಿಮೆಯನ್ನ ಕೊಟ್ಟರು. ಬಲಗೈದವರಿಗೆ ಪ್ರಬಲರಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಆ ಕಾರಣಕ್ಕೋಸ್ಕರ ಅದನ್ನ ಕಡಿಮೆ ಕೊಟ್ಟರು ಅಂತ ಹೇಳ್ತಾರೆ. ಕೊನೆಗೆ ಬಲಗೈಯವರು ವಿರೋಧ ಮಾಡಿದ ಕಾರಣಕ್ಕಾಗಿ ಇಬ್ಬರನ್ನೂ ಸಮಾಧಾನ ಪಡಿಸಿದ್ರು. ಅಲ್ಲಿ ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಕಿತ್ಕೊಂಡಿರ್ತಕ್ಕಂಥ ರಿಸರ್ವೇಶನ್ ಯಾರಿಂದ ಅಂತ ಹೇಳಿದ್ರೆ ಪಾಪ ಕಟ್ಟ ಕಡೆಯ ವ್ಯಕ್ತಿಗಳು, ಮೀಸಲಾತಿ, ಒಳ ಮೀಸಲಾತಿ ಇಲ್ಲಿಯವರೆಗೆ ಏನು ಅಂತಾನೆ ಗೊತ್ತಿಲ್ಲದೆ ಇರತಕ್ಕಂತಹ ಅಲೆಮಾರಿಗಳಿಗೆ ಅವ್ರ ಕಡೆಯಿಂದ ಕಿತ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ. ಇದ್ರ ವಿರುದ್ಧನೂ ಕೂಡ ಚಳವಳಿಗಳು ನಡೀತಾ ಇದಾವೆ. ಅಂದ್ರೆ ಇನ್ನೂ ಮೀಸಲಾತಿ, ಒಳ ಮೀಸಲಾತಿ ಸಿಗದೆ ಇರತಕ್ಕಂತ ಬಹಳಷ್ಟು ಸಮುದಾಯಗಳಿದಾವೆ. ಹಾಗಾಗಿ 2026ರಲ್ಲಿ ಆ ಒಳ ಮೀಸಲಾತಿ ನಿರ್ದಿಷ್ಟವಾಗಿ ಜಾರಿಯಾಗಬೇಕು. ಯಾರೆಲ್ಲ ಕಟ್ಟ ಕಡೆಯ ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಅದು ಸಿಗುವಂತ ರೀತಿ ಒಳಗಡೆ ಆಗ್ಬೇಕು ಅಂತ ಹೇಳಿ ಒಂದು ಹರಸಣ ಅಂತೇಳಿ ನನಗನ್ಸುತ್ತೆ. ಮತ್ತೆ ಇನ್ನೊಂದು ಚಳುವಳಿಯ ವಿಚಾರಕ್ಕೆ ಬರೋದಾದ್ರೆ ದೇವನಹಳ್ಳಿಯಲ್ಲಿ ರೈತರು ಸುಮಾರು ವರ್ಷಗಳ ಕಾಲ, ಹೆಚ್ಚು ಕಡಿಮೆ 118-120 ದಿನಾನ ಮಾಡಿದ್ರು. ಅಂದ್ರೆ ಹೆಚ್ಚು ಕಡಿಮೆ 3.5 ವರ್ಷಗಳ ಕಾಲ ಸುದೀರ್ಘ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಚನ್ನರಾಯಪಟ್ಟಣದ ಭೂಸ್ವಾಧೀನದ ಹೋರಾಟ ಬಹುಶಃ ದೇಶದಲ್ಲಿ ಎಲ್ಲೂ ನಡೆದೇ ಇರುವಂತಹ ಒಂದು ಹೋರಾಟ ಅದು ಅಂತ ಖಂಡಿತ ಹೆಗ್ಗಳಿಸ್ಕೊಳ್ಬೋದಾದಂತಹ ಹೋರಾಟ. ಮತ್ತು ಅಲ್ಲಿಯ ರೈತ ಮಹಿಳೆಯರು ಎಷ್ಟು ಗಟ್ಟಿಯಾಗಿ ನಿಂತರು ಅಂತಂದರೆ ಕೃಷಿಯೇ ನಮ್ಮ ಉಸಿರು, ನಾವು ಅದನ್ನು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ ಆ ಹೋರಾಟ ದಾರಿ ತಪ್ಪಿಸೋದಕ್ಕೂ ಕೂಡ ಎಷ್ಟೊಂದು ಪ್ರಯತ್ನಗಳು ನಡೆದವು. ಎಷ್ಟು ಸುಳ್ಳು ಸಮೀಕ್ಷೆಗಳು, ಅಂಕಿಅಂಶಗಳು ಅವನ್ನೆಲ್ಲವನ್ನು ಬಿಡುಗಡೆ ಮಾಡಿ ಇದೆಲ್ಲ ಮಾಡಿದರೂ ಕೂಡ ಒಂದು ಹಂತಕ್ಕೆ ಆ ಹೋರಾಟ ಸಕ್ಸಸ್ ಆಯಿತು ಅನ್ನುವಂತಹ ಅಂಶವನ್ನು ಗುರುತಿಸ್ತಾನೇನೆ ಒಪ್ಪಿಕೊಂಡು ದೊಡ್ಡ ಹೋರಾಟ ನಡೆದು ಆ ಹೋರಾಟದ ಮುಂದುವರಿದ ಭಾಗವಾಗಿ ಮುಖ್ಯಮಂತ್ರಿಗಳು ಅದನ್ನು ಡಿನೋಟಿಫೈ ಮಾಡ್ತೀವಿ ಅಂತನ್ನುವಂತಹ ಘೋಷಣೆ ಕೊಟ್ಟು ತಿಂಗಳಾನುಗಟ್ಟಲೆ ಕಳೆದರೂ ಕೂಡ ಅದು ಅಧಿಕೃತ ಆದೇಶ ಹೊರಗೆ ಬರಲಿಲ್ಲ. ಮತ್ತೆ ಮೊನ್ನೆ ನವೆಂಬರ್ 26ನೇ ತಾರೀಕು ಸಂವಿಧಾನದ ದಿನ ಅಂತ ಏನು ಕರೀತಾರೋ ಆ ದಿನ ನಡೆದಂತಹ ಹೋರಾಟ ಮತ್ತು ನೀವು ಈಗ ಡಿನೋಟಿಫಿಕೇಷನನ್ನು ಮಾಡದೇ ಇದ್ದರೆ, ನಾಳೆಯ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಳ್ಳದೇ ಇದ್ದರೆ ಇಲ್ಲಿಂದ ಹೋಗಲ್ಲ ನಾವು ಅಂತ ಫ್ರೀಡಮ್ ಪಾರ್ಕಿಂದ ಅವರು ಬೀದಿಗೆ ನುಗ್ಗಿದ್ದಿದೆಯಲ್ಲ, ಅದು ಮತ್ತೊಂದು ಐತಿಹಾಸಿಕ ಘಟನೆ. ಆ ನಂತರ ಡಿನೋಟಿಫಿಕೇಷನ್ ಮಾಡುವಂತಹ ತೀರ್ಮಾನವನ್ನು ಸಚಿವ ಸಂಪುಟದಲ್ಲಿ ಮಾಡ್ತು ನವೆಂಬರ್ 27ನೇ ತಾರೀಕು. ಅನಂತರ ಬಂದ ಆದೇಶ ಇದೆಯಲ್ಲ, ಆದೇಶವೂ ಕೂಡ
ನೇರವಾಗಿ ಅದು ರೈತರ ಪರವಾಗಿ ಅನ್ನೋ ಥರದಲ್ಲಿ ಇಲ್ಲ. ಇನ್ನೂ ಕೂಡ ಹೊಯ್ದಾಟವೇ. ಪರ್ಮನೆಂಟ್ ಗ್ರೀನ್ ಬೆಲ್ಟ್ ಅಂತ ಅನ್ನುವಂಥದ್ದೊಂದು ಲೈನನ್ನು, ಟ್ಯಾಗ್ ಲೈನನ್ನು ಇಟ್ಟು ಮಾಡಿರೋದು ಇದೆಯಲ್ಲ, ಅದು ನಾಳೆ ಜೀವನ್ಮರಣದ ಪ್ರಶ್ನೆ ಬಂದಾಗಲೂ ಕೂಡ ರೈತರು ಆ ಭೂಮಿಯನ್ನು ಮಾರಾಟ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿಯನ್ನು ತಂದಿಟ್ಟಿರೋದು. ಹಾಗಾಗಿ ಹೋರಾಟ ಗೆದ್ದಿದೆ, ಆದರೆ ಫಲ ಕೈಗೆ ಸಿಕ್ಕಿಲ್ಲ ಅನ್ನುವ ಸ್ಥಿತಿ ಇದೆ. ಅದ್ರ ಜೊತೆಗೆ ಇನ್ನು ಆನೆಕಲ್ಲು ಸುತ್ತಮುತ್ತ ಪ್ರದೇಶದಲ್ಲೂ ಎಸ್ 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 ಕೊಡ್ತೀನಿ, ತುಂಬಾ ಕಡೆ ಇದೆ. ಭೂಸ್ವಾಧೀನದ ಪ್ರಕ್ರಿಯೆಯನ್ನ ಸರ್ಕಾರ ಮುಂದುವರಿಸ್ತಾ ಇದೆ. 2026ರಲ್ಲಿ ಆ ರೀತಿ ಮಾಡದೇ ಇರ್ಲಿ ಅಂತ ಹೇಳಿ ನಾವು ಸರ್ಕಾರಕ್ಕೊಂದು ನಮ್ಮ ಚಾನಲ್ ಮುಖಾಂತರ ಮನವಿ ಕೊಡೋಣ. ಯಾಕೆಂದ್ರೆ ಇಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಲಾಬಿ ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಘಟನೆಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಜಾಯಿನ್ ಅನ್ನುವಂಥ ಒಂದು ಆಪ್ಷನ್ ಅನ್ನು ಕಾಣಿಸ್ತಾ ಇದೆ. ಆ ಜಾಯಿನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಹಯಾನಿ, ಒಡನಾಡಿ ಮತ್ತು ಪೋಷಕ ಅನ್ನುವಂಥ 3 ಆಯ್ಕೆಗಳು ನಿಮ್ಗೆ ಸಿಗ್ತವೆ. ನೀವು ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ದೇಣಿಗೆಯನ್ನು ನೀಡೋದ್ರ ಮೂಲಕ ಸ್ವತಂತ್ರ ಮಾಧ್ಯಮಗಳನ್ನು ಬೆಂಬಲಿಸಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಈಗ ಮುಂದಿನ ಘಟನೆಗೆ ನಾವು ಹೋಗೋದಾದ್ರೆ, ಕಾನೂನಿನ ಮೇಲೆ ನಂಬಿಕೆನೇ ಇಲ್ಲ ಅಂತೇಳಿ ಜನ ಅನ್ಕೊಂಡು ಕೂತ್ಕೊಂಡಿದ್ರು. ಏನಾಗಲ್ಲ, ಕೋರ್ಟಿಗೆ ಹೋಗ್ತಾರೆ, ಸಮಾಜವಾಗಿ ಅಪರಾಧಿಗಳು ಮಾಡಿರ್ತಕ್ಕಂಥವ್ರು, ಅಪರಾಧ ಕೃತ್ಯ ಎಸಗಿರ್ತಕ್ಕಂಥವ್ರು ಬೇಲ್ ತಗೊಳ್ತಾರೆ, ಹೊರಗಡೆ ಬರ್ತಾರೆ ಅಂತೇಳಿ ಆ ರೀತಿ ಅನ್ಕೊಳ್ತಿರ್ಬೇಕಾದಾಗ್ಲೇನೆ ಪ್ರಜ್ವಲ್ ರೇವಣ್ಣ ಮತ್ತೆ ದರ್ಶನ್ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಗಿದ್ದು, ಶಿಕ್ಷೆ ಪ್ರಕಟ ಆಗಿದ್ದು, ದರ್ಶನ್ ಇನ್ನೂ ಒಳಗಡೆ ಇರುವಂಥದ್ದು, ಪ್ರಜ್ವಲ್ ರೇವಣ್ಣ ಹೊರಗಡೆ ಬರೋದಕ್ಕೆ ಇನ್ನೂ ಕೂಡ ಸರ್ಕಸ್ ಮಾಡ್ತಾ ಇರುವಂಥದ್ದು, ಎಲ್ಲ ಒಂದ್ ಕಡೆ ಕಾನೂನು ಇವರಿಬ್ಬರನ್ನ ಗಮನಿಸಿದ್ರೆ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವು ತಗೊಂಡು ಕಾನೂನು ಮೇಲೆ ನಂಬಿಕೆ ಇಟ್ಕೊಳ್ಳೋದ್ರಲ್ಲಿ ತೋರಿಸ್ತು ಅಂತೇಳಿ ನನಗೆ ಅನಿಸ್ತಾ ಇದೆ. ಟು ಸಮ್ ಎಕ್ಸ್ಟೆಂಟ್ ನಾವು ಹಾಗೆ ಅಂದ್ಕೋಬಹುದು. ಯಾಕಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಗಡೆ ಬಂದಾಗ ಚುನಾವಣೆಯ ಸಂದರ್ಭ, ಚುನಾವಣೆಯ ರಾಜಕಾರಣ ಅಲ್ಲಿ ಡೆಫಿನೆಟ್ಲಿ ಕೆಲಸ ಮಾಡಿತ್ತು ಅನ್ನೋದು ಯಾರಿಗಾದರೂ ಅರ್ಥ ಆಗೋ ಅಂಥದ್ದು. ಮತ್ತು ಒಂದು ಪ್ರಭಾವಿ ನಾಯಕರುಗಳೇ ಇರುವ ಕುಟುಂಬದ ಸದಸ್ಯ. ಹಾಗಾಗಿ ಮತ್ತು ಸ್ವತಃ ಆತ ಕೂಡ ಸಂಸದರಾಗಿದ್ದಂಥವರು. ಹಾಗಾಗಿ ಸಾಧ್ಯ ಆಗಲಿಕ್ಕಿಲ್ಲ, ಶಿಕ್ಷೆ ಆಗಲಿಕ್ಕಿಲ್ಲ ಅನ್ನುವಂತಹ ಒಂದು ಅನುಮಾನ ಎಲ್ರಿಗೂ ಇತ್ತು. ಬಟ್ ನಾವು ಮರಿಲಿಕ್ಕಾಗಲ್ಲ ಗುರುರಾಜ್, ರಾಜಕಾರಣದಲ್ಲಿ ಎಲ್ಲಿ ಯಾವಾಗ ಯಾರ ಪರವಾಗಿ ನಿಲ್ತಾರೆ, ಯಾರು ತೆರೆಯ ಹಿಂದೆ ಆಟಗಳನ್ನು ಆಡ್ತಾರೆ ಅಂತ ಅನ್ನೋದನ್ನು ನಾವು ಊಹೆನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತಹ ಹಲವು ರಾಜಕೀಯದ ತಂತ್ರ ಕುತಂತ್ರಗಳೂ ಕೂಡ ಇಲ್ಲಿ ನಡೆದಿರಬಹುದು, ಇಲ್ಲ ಅಂತ ನಾವೇನು ಹೇಳಲಿಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಕೆಲಸ ಮಾಡಿದಂತಹ SIT ಮತ್ತು ವಕೀಲ ವೃಂದ ಇದೆಯಲ್ಲ, ಅದು ಮಾಡಿದ ಕೆಲಸ ಮತ್ತು ಆ ಸಂದರ್ಭದಲ್ಲಿ ಕಿತ್ತೆದ್ದು ಬಂದಂತಹ ಜನರ ಆಕ್ರೋಶ, ಹಾಸನದಲ್ಲಿ ನಡೆದಂತಹ ಪ್ರತಿಭಟನಾ ರ್ಯಾಲಿಗಳು, ಹೌದು ಮತ್ತು ಆ ಹಾಸನದ ಚಳುವಳಿಗೆ ಪೂರಕವಾಗಿ ಇಡೀ ರಾಜ್ಯದಲ್ಲಿ ಎದ್ದಂತಹ ಒಂದು ಹವಾ ಇದೆಯಲ್ಲ, ಅದು ಪ್ರಜ್ವಲ್ ರೇವಣ್ಣ ಅವರ ಕನ್ವಿಕ್ಷನ್ನಿಗೆ ಸಾಧ್ಯತೆಯನ್ನು ಉಂಟು ಮಾಡ್ತು ಅಂತ. ಇನ್ನು ದರ್ಶನ್ ಪ್ರಕರಣದಲ್ಲೂ ಕೂಡ ಹಾಗೇನೆ, ಅಂದರೆ ಟು ಸಮ್ ಎಕ್ಸ್ಟೆಂಟ್ ಅಲ್ಲೂ ಕೂಡ ನ್ಯಾಯಾಂಗದಲ್ಲೂ ಕೂಡ ನ್ಯಾಯದ ಪರವಾಗಿ ಇರಬೇಕು ಅನ್ನುವಂತಹ ಗಾಳಿ ಓಡಾಡ್ತಾ ಇದೆ ಅನ್ನೋದೇ ಸಮಾಧಾನದ ಸಂಗತಿ. ಓಕೆ, ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನ್ಯಾಯಾಂಗ ಏನು ಮಾಡಕ್ಕಾಗಲ್ಲಪ್ಪ ಅನ್ನುವಂಥದ್ದು ಇದೆ. ನಾನು ಇಬ್ಬರ ಹೆಸರನ್ನು ಹೇಳ್ತೀನಿ. ಒಂದು ಕಲ್ಲಡ್ಕರ ಪ್ರಭಾಕರ್ ಭಟ್ ಯಾವಾಗ್ಲೂ ಬೆಳಗ್ಗೆಯಿಂದ ಕಣ್ ಬಿಟ್ಟಾಗಿಂದ ಕಣ್ ಮುಚ್ಚೋವರೆಗೂ, ಅಂದ್ರೆ ಇಡೀ ದಿನದಲ್ಲಿ ಬರೀ ದ್ವೇಷದ ಮಾತುಗಳನ್ನೇ ಆಡಿದ್ ಕೇಳಿಸ್ಕೊಂಡಿದ್ದು ನಾವು. ಎಲ್ಲೂ ಕೂಡ ಒಂದು ಪ್ರೀತಿ ಮಾತನ್ನ ಅವರು ಆಡ್ಲಿಲ್ಲ. ಆ ರೀತಿ ದ್ವೇಷ ಭಾಷಣವನ್ನ ಮಾಡುವ, ಮತ್ತೆ ಎಲ್ಲಾದ್ರೂ ಯಾರ್ದಾದ್ರೂ ಮುಸ್ಲಿಂ ವೆಹಿಕಲ್ ಅಲ್ಲಿ ಏನಾದ್ರೂ ಜಾನುವಾರುಗಳು ಹೋಗ್ತಾ ಇದ್ರೆ ಹೋಗಿ ಅದನ್ನ ಅಡ್ಡಗಟ್ಟು ತಡೆ ಹಿಡಿದು ಏನೋ ಮಾಡ್ಬಿಡ್ತಾ ಇದ್ದಾನೆ ಅನ್ನೋ ರೀತಿ ಒಳಗಡೆ ಮಾಡ್ತಿರುವಂತಹ ಪುನೀತ್ ಕೆರೆಹಳ್ಳಿ, ಇವ್ರ ಮೇಲೆ ಇಲ್ಲಿವರೆಗೂ ಏನೋ ಆಕ್ಷನ್ ತಗೊಳ್ಳಿಲ್ಲ. ಸೊ ಇದು ನೋಡಿದ್ರೆ ಅನ್ಸುತ್ತೆ. ನಾನು ಆಗಲೇ ಹೇಳಿದೆ, ದ್ವೇಷ ಭಾಷಣ ನಿಷೇಧ ಮಸೂದೆ, ಆ ದ್ವೇಷ ಭಾಷಣ ನಿಷೇಧ ಮಸೂದೆ ಇದೆಯಲ್ಲ, ಬಹುಶಃ ಇಂತಹ ವೈಷಮ್ಯವನ್ನು, ಅಸಹನೆಯನ್ನು, ದ್ವೇಷವನ್ನು ಹುಟ್ಟು ಹಾಕುವಂತಹ ವಾತಾವರಣದಿಂದ ನಮ್ಮ ಸಮಾಜವನ್ನು ಹೊರಗೆ ತರೋದಕ್ಕೆ ಒಂದು ವೆಲ್ಕಮಿಂಗ್ ಫ್ಯಾಕ್ಟರ್ ಅಂತ ನಾವು ಹೇಳಬಹುದು. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು, ಪುನೀತ್ ಕೆರೆಹಳ್ಳಿ ಇರಬಹುದು, ಅಥವಾ ಅಂತಹ ಹಲವು ಜನ ಇದ್ದಾರೆ. ಈಗ ಈಶ್ವರಪ್ಪ ಏನು ಕಡಿಮೆ ದ್ವೇಷ ಭಾಷಣ ಮಾಡೋದಿಲ್ಲ. ಬಟ್ ಏನಾಗ್ತಾ ಇದೆ ಅಂದರೆ, ಸರ್ಕಾರಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಾಗುತ್ತೆ. ಈಗ ಕಲ್ಲಡ್ಕ ಪ್ರಭಾಕರ್ ಭಟ್
ಕಳೆದ ವರ್ಷ ಶ್ರೀರಂಗಪಟ್ಟಣದಲ್ಲಿ ಹನುಮ ಜಯಂತಿಯ ಸಂದರ್ಭದಲ್ಲಿ ನೋಡಿ, ನೀವು ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನಮ್ಮ ಸಂವಿಧಾನ ಆರ್ಟಿಕಲ್ 25 ನಿಮಗೆ ಆ ಅಧಿಕಾರವನ್ನು ಕೊಟ್ಟಿದೆ, ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನೀವು ಯಾವ ರೀತಿಯ ಆಚರಣೆಯನ್ನು ಕೂಡ ಮಾಡಬಹುದು. ಹಾಗೆ ನೀವು ಹನುಮ ಜಯಂತಿಯನ್ನು ಮಾಡ್ತೀರಾದರೆ ಹನುಮನಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳಿ, ಹರಿಕಥೆಗಳನ್ನು ಮಾಡಿಸಿ, ಆಯಿತಾ, ಅಂಥದ್ದು ಏನನ್ನು ಬೇಕಾದರೂ ಮಾಡಿ ನೀವು. ಆದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಲ್ಲಿ ಆಡಿದ ಮಾತೇನು, ಅನಗತ್ಯವಾಗಿ ಮುಸ್ಲಿಂ ಮಹಿಳೆಯರ ತಲಾಕ್ ಇಶ್ಯೂವನ್ನು ತಂದು ಮುಸ್ಲಿಂ ಮಹಿಳೆಯರಿಗೆ ಒಂದು ಗಂಡನನ್ನು ಕೊಟ್ಟಿದ್ದು ಮೋದಿಯವರು ಅಂತನ್ನುವಂತಹ ಮಾತು. ಅಂದರೆ ಈ ಮಾತುಗಳು ನಾಲಿಗೆಯ ಚಪಲವನ್ನು ತೀರಿಸ್ಕೋತಾ ಎದುರುಗಡೆ ಇದ್ದವರನ್ನ ಒಂದಿಷ್ಟು ಉತ್ತೇಜನ ಅಥವಾ ಪ್ರಚೋದನೆ ಮಾಡುವಂಥ ನೆಲೆಯಲ್ಲಿ ಆಡಿದ ಮಾತಾದ್ರೂ ದೇಶದ ಪ್ರಧಾನಮಂತ್ರಿಗೆ ಮಾಡುವ ಅವಮಾನ ಅದು ಅಂತ ಅನ್ನೋದನ್ನು ಕೂಡ ಅವರು ಗಮನಿಸೋದಿಲ್ಲ. ಆದರೆ ಅಂತಹ ಪ್ರಕರಣ ಸರ್ಕಾರ ತಾನಾಗಿಯೇ ಸುಮೋಟೋ ಕೇಸ್ ತಗೋಬೇಕು, ಸುಪ್ರೀಂ ಕೋರ್ಟು ಐ ಥಿಂಕ್ 2018 ಇದೆ. ಇಂತಹ ದ್ವೇಷ ಭಾಷಣಗಳನ್ನು ಮಾಡಿದಾಗ, ಪ್ರಚೋದನಕಾರಿ ಮಾಡಿದಾಗ ಸುಮೋಟೋ ಕೇಸ್ಗಳನ್ನು ನೀವು ತಗೋಬೇಕು ಅಂತ ಸುಪ್ರೀಂ ಕೋರ್ಟು ಕರ್ನಾಟಕ ಅಲ್ಲ ಎಲ್ಲ ಸರ್ಕಾರಗಳಿಗೆ ಆದೇಶವನ್ನು ಕೊಟ್ಟಿದೆ. ಆದರೆ ಅಂತಹ ಆದೇಶಗಳನ್ನು ಕೂಡ ಪಕ್ಕಕ್ಕೆ ಇಟ್ಟು ಪ್ರಭಾಕರ್ ಭಟ್ ಕಲ್ಲಡ್ಕರ್ ಅವರು ಆ ಥರದ ಹಲವು ಮಾತುಗಳನ್ನು ಆಡಿದಾಗ ಆ್ಯಕ್ಷನ್ ತಗೊಳ್ಳಿಲ್ಲ. ಅಷ್ಟೇ ಅಲ್ಲ, ಶ್ರೀರಂಗಪಟ್ಟಣದ ಪ್ರಕರಣದಲ್ಲಿ ಬೇರೆಯವರು ಹೋದರು, ನಮಗೆ ಇದು ನೋವು ಆಗ್ತಾ ಇದೆ ಅಂತ ಹೋದರು ಕೋರ್ಟಿಗೆ. ಹೋದರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಅದರ ಬಗ್ಗೆ ಮಾತನಾಡುವ ಮೊದಲೇ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಹೇಳ್ತಾರಲ್ಲ, ಸರ್ಕಾರವನ್ನು ಪ್ರತಿನಿಧಿಸುವಂತಹ ವಕೀಲರು ಹೋಗಿ ಅಫಿಡವಿಟ್ ಕೊಡ್ತಾರೆ, ನಾವು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಅಂತ. ಆದರೆ ಒಂದೇ ಒಂದು ಪ್ರಕರಣ ಇತ್ತೀಚೆಗೆ ನಡೆಯುತ್ತೆ, ಏನು ಮಾಡಿದ್ರು ನಡೆಯುತ್ತೆ ಅಂತ ಅನ್ನುವ ರೀತಿಯಲ್ಲಿ ಅವ್ರು ನಡ್ಕೊಳ್ಳುವಾಗ ದಕ್ಷಿಣ ಕನ್ನಡದಲ್ಲಿ ಹೀಗೆಯೇ ಮಾತಾಡಿದಾಗ ದಕ್ಷಿಣ ಕನ್ನಡದ ಒಬ್ಬ ಮಹಿಳಾ ಸಂಘಟನೆಯ ಕಾರ್ಯಕರ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟು FIR ಆಗಿ ಅವರನ್ನು ವಿಚಾರಣೆಗೆ ಕರೆದು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ ಆ ಮನುಷ್ಯ ಇಂತಹ ಕಾರಣಗಳಿಗಾಗಿ, ಅಂಥದ್ದನ್ನು ಮಾಡಿಸಿರುವಂಥದ್ದು ಅಗೈನ್ ಜನಪರ ಚಳುವಳಿಯ ಭಾಗವಾಗಿ. ಹಾಗಾಗಿ ಸರ್ಕಾರಕ್ಕೆ ಕೋಮುವಾದವನ್ನು ಅಥವಾ ದ್ವೇಷ ಭಾಷಣವನ್ನು ನಿಯಂತ್ರಣ ಮಾಡಬೇಕು ಅನ್ನುವಂತಹ ಕನಿಷ್ಠ ಕಾಳಜಿ ಇದ್ದರೆ ಈಗಿರುವ ಹಲವು ಕಾನೂನಿನ ಅಡಿಯಲ್ಲಿಯೇ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಈ ದ್ವೇಷ ಭಾಷಣದ ಮಸೂದೆ ಅಂದರೆ ಇದು ಅದಕ್ಕೆ ಪೂರಕವಾಗಿ ಇರೋದಕ್ಕಾಗಿ ಆ ಮಸೂದೆ ಬಗ್ಗೆ ನಾನು ಹೇಳೋದಕ್ಕೆ ಬಯಸಿದೆ. ಅದು ಎಲ್ಲೂ ಕೂಡ ದುರ್ಬಳಕೆ ಆಗದೇ ಇದ್ದಂಗೆ ನೋಡ್ತಾನೇನೆ ಇಂತಹ ದುರ್ಜನತ್ವ ಇದೆಯಲ್ಲ, ಅವರುಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ ಈ 2025ರಲ್ಲಿ ಕೇವಲ ಕರ್ನಾಟಕ ಸರ್ಕಾರ ಅಲ್ಲ, ನಮ್ಮ ಕೇಂದ್ರದ ಒಕ್ಕೂಟ ಸರ್ಕಾರ ಕೂಡ ಫೇಲ್ ಆಗಿದೆ. ಅಷ್ಟೇ ಅಲ್ಲ, ಕೇಂದ್ರದ ಒಕ್ಕೂಟ ಸರ್ಕಾರ ಅಂತೂ ಜನಪರವಾಗಿ, ದೇಶದ ಸಂವಿಧಾನದ ಪರವಾಗಿ, ಸಂವಿಧಾನ ಕೊಟ್ಟಂತಹ ಅವಕಾಶಗಳ ಅಡಿಯಲ್ಲಿ, ಹಕ್ಕುಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವರನ್ನು ಕೂಡ ಜೈಲಿಗೆ ಕಳಿಸಿದಂತಹ ವಿಪರೀತಗಳನ್ನು ನಾವು ನೋಡಿದ್ದೀವಿ. ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಗಟ್ಟಿತನ ಇಡೀ ಜಗತ್ತಿಗೆ ಪಸರಿಸಿದಂಥ ವರ್ಷ 2025. ಕನ್ನಡದ ಖ್ಯಾತ ಲೇಖಕಿ ಬಾನು ಮುಷ್ತಾಕ್ ಅವರ ಪುಸ್ತಕಕ್ಕೆ ಬೂಕರ್ ಪ್ರಶಸ್ತಿ ಬಂದಿತ್ತು ಮತ್ತು ಆ ಪುಸ್ತಕವನ್ನು ಇಂಗ್ಲಿಷ್ಗೆ ಅನುವಾದಿಸಿದಂತಹ ದೀಪಾ ಬಸ್ತಿಯವರು ಕೂಡ ಕನ್ನಡದ ನೆಲದ ಲೇಖಕರು ಅನ್ನುವಂಥದ್ದು. ಸೊ ಹಾಗಾಗಿ ಸಾಹಿತ್ಯದೊಳಗಡೆ ಇದೊಂಥರ ಖುಷಿ ಕೊಟ್ಟರೆ, ಇದೇ ವೇಳೆ ಒಂದು ರೀತಿ ಅಧಿಕಾರಶಾಹಿ, ಒಂದು ರೀತಿ ಪುಂಡಾಟಿಕೆ ರೀತಿ ಒಳಗಡೆ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರವನ್ನು ಮಾಡಿ ನಾನು ಈ ಅಧಿಕಾರವನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಕೊನೆಗೆ ಕಾನೂನು ಎಂಟ್ರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಅಮಾನತಾದಂತಹ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅನ್ನುವಂಥ ಒಂದು ಕೆಟ್ಟ ದಿನವೂ ಕೂಡ 2025ರಲ್ಲಿ ನಡೀತು. ಇದೊಂದಿಷ್ಟು ವಿವರಿಸೋದಾದ್ರೆ ನೋಡಿ, ಬಾನು ಮುಷ್ತಾಕ್, ಅಫ್ಕೋರ್ಸ್ ಬಾನು ಮುಷ್ತಾಕ್ ಅವರು ಕೇವಲ ಬೂಕರ್ ಪ್ರಶಸ್ತಿಯ ಕಾರಣಕ್ಕಾಗಿ ಅಲ್ಲ ನಾವು ಅವರನ್ನು ಪ್ರಸ್ತಾಪಿಸಬೇಕಾಗಿದ್ದು ಅಥವಾ ನೆನಪಿಸ್ಕೋಬೇಕಾಗಿದ್ದು. ಒಂದು ಸಮುದಾಯದ ಒಳಗೆ ಇದ್ದು ಆ ಸಮುದಾಯದಲ್ಲಿ ಉಸಿರಿ ಕಟ್ಟಿಸುವಂತಹ ಕಟ್ಟುಪಾಡುಗಳನ್ನು ವಿರೋಧಿಸಿ, ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡು ಹಲವು ರೀತಿಯ ಬೆದರಿಕೆಗಳನ್ನು ಎದುರಿಸಿ ಜಗ್ಗದೆ ಕುಗ್ಗದೆ ಬಗ್ಗದೆ ಬಾಳ್ದವರು. ಸೊ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅಂತನ್ನುವಾಗ ನನಗೆ ಗೊತ್ತಿಲ್ಲ, ಸ್ವಲ್ಪ ದಿವಸಗಳ ನಂತರ ನಾನು ಫಾಲೋ ಮಾಡೋದು ಬಿಟ್ಟೆ. ಆದರೆ ನನ್ನ ನೆನಪಿನ ನೆಲೆಯಲ್ಲಿ ಹೇಳ್ತೀನಿ, ಈ ಕ್ಷಣದವರೆಗೂ ದೇಶದ ಪ್ರಧಾನಿಯೂ ಕೂಡ ಅವರನ್ನು
ಶುಭಾಶಯ ಹೇಳೋದಾಗಿಲ್ಲ, ಕರೆದು ಗೌರವಿಸುವುದು ಹಾಗಿರಲಿ. ಸೊ ಅಂತಹ ಒಂದು ಪರಿಸ್ಥಿತಿ ಆದಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದು ಸಮುದಾಯವನ್ನು ತಿರಸ್ಕರಿಸಬೇಕು ಅನ್ನುವಂತಹ ಸೈದ್ಧಾಂತಿಕ ಕೊಳಕು ಮನಸ್ಸುಗಳು ಇಂಥದ್ದನ್ನು ಕೂಡ ಸಂಭ್ರಮಿಸೋಲ್ಲ ಅಂತ ಅನ್ನೋದಕ್ಕೆ ಈ ಬೂಕರ್ ಪ್ರಶಸ್ತಿ ಬಾನು ಮುಸ್ತಾಕ್ ಅವರ ಘಟನೆ ಒಂದು ಉದಾಹರಣೆ. ಜೊತೆಗೆ ಕೇವಲ ಅಷ್ಟೇ ಅಲ್ಲ, ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ನಿಯೋಜಿಸಿದಾಗ ಕರಿಬಾರ್ದು ಅಂತ ಎಷ್ಟು ಕೆಟ್ಟ ಮಾತುಗಳು ಬಂದುಬಿಡ್ತು. ಅದನ್ನು ತೊಳೆದು ಬಿಡ್ತೀನಿ ಅನ್ನುವ ಮಟ್ಟಕ್ಕೆ, ಅಂದರೆ ಒಬ್ಬ ಮಹಿಳೆಯಾಗಿ ಆ ಮಹಿಳೆ ತಂದುಕೊಟ್ಟಂತಹ ಒಂದು ಗೌರವ, ಜೊತೆಗೆ ಆಕೆಯ ಕೊಡುಗೆ, ಕನ್ನಡ ಸಾಹಿತ್ಯಕ್ಕೆ ಆಕೆಯ ಕೊಡುಗೆಯನ್ನು ಗುರುತಿಸದೆ ಆಡಿದಂತಹ ಮಾತುಗಳಿದ್ದಾವಲ್ಲ, ಇವು ಕನ್ನಡ ನೆಲದಲ್ಲಿರುವಂತಹ ಸಾಂಸ್ಕೃತಿಕ ಸಜ್ಜನಿಕೆಯ ವಿರೋಧವಾಗಿದ್ದು ಅಂತ ನಾವು, ಅಂದರೆ ಇಂತಹ ವಿರೋಧಾಭಾಸಗಳ ಮಧ್ಯದಲ್ಲಿಯೇ ನಾವು ಬದುಕ್ತೀವಿ ಅಂತ. ಇನ್ನು ಮಹೇಶ್ ಜೋಶಿ ಬಗ್ಗೆ ಲೆಸ್ ಸೆಡ್ ದಿ ಬೆಟರ್. ಆ ಮನುಷ್ಯ ಒಬ್ಬ ಆಡಳಿತಶಾಹಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನ್ಯಾಯಾಲಯದ ಪರಿಸರವನ್ನು ಮಾಡಿ ಇಟ್ಕೊಂಡ್ಬಿಟ್ರು. ಸಾಹಿತ್ಯವನ್ನು ಬೆಳೆಸುವಂತಹ ಪರಿಕರಗಳನ್ನೆಲ್ಲವನ್ನೂ ಕೂಡ ಒಂದು ರೀತಿಯ ಪ್ರತಿನಿತ್ಯದ ಕೋರ್ಟು ಅದು ಸಾಹಿತ್ಯ ಪರಿಷತ್ತು ಅಂದರೆ. ಅಂಥ ಒಂದು ಸ್ಥಿತಿಗೆ ತಂದಿಟ್ಟಾಗ ಬೇರೆ ದಾರಿ ಇಲ್ಲದೆ ಕನ್ನಡ ಸಾಹಿತ್ಯವನ್ನು ಗೌರವಿಸುವ, ಆ ಸಾಹಿತ್ಯದ ಸೊಗಡನ್ನು ಅರ್ಥ ಮಾಡಿಕೊಂಡಿರುವ ಜನ ಅದರ ವಿರುದ್ಧ ಹೋರಾಟ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬಂತು. ಆ ಮನುಷ್ಯ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು ಅಂತಂದರೆ, ಅದು ಪಂಪ ಮಹಾಕವಿ ರಸ್ತೆ, ಕನ್ನಡ ಸಾಹಿತ್ಯ ಪರಿಷತ್ ಇರುವಂತಹ ಜಾಗ ಆಯಿತಾ, ಆ ರಸ್ತೆಯ ಹೆಸರನ್ನು ಬದಲಾಯಿಸೋದಕ್ಕೆ ಹೊರಟಿರೋ ಅಂಥದ್ದು. ದೆನ್ ಅಲ್ಲಿರುವಂತಹ ಪಂಪ ಮಹಾಕವಿಯ ಇದನ್ನೇನೋ ಹಾಕಿರುವಂತಹ ಕಮಾನನ್ನು ತೆಗೆದುಹಾಕಿರೋ ಅಂಥದ್ದು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ರಿನೋವೇಷನ್, ನವೀಕರಣ ಅನ್ನುವ ಹೆಸರಿನಲ್ಲಿ ಮಾಡಿದಂತಹ, ಅಫ್ಕೋರ್ಸ್ ವಿಚಾರಣೆ ನಡಿಬೇಕು, ಹೊರಗಡೆ ಬರಬೇಕು ಅದೆಲ್ಲವೂ, ಆದರೆ ಹೇಳಲ್ಪಟ್ಟ ವಿಷಯಗಳು, ಆ ಅವ್ಯವಹಾರಗಳು, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳಗಡೆ CCTV ಇಟ್ಟು ಕಣ್ಗಾವಲಲ್ಲಿ ಇರಬೇಕಾದಂತಹ ರೀತಿ, ಇವೆಲ್ಲವೂ ಇದ್ದಾವಲ್ಲ. ಬಹುಶಃ ಕನ್ನಡದ ನೆಲಕ್ಕೆ ಹೊಂದದಂತಹ ಸಂದರ್ಭಗಳನ್ನು 2025 ಹೀಗೆಲ್ಲ ನೋಡ್ಬಿಡ್ತು. ನಾವೀಗ ಒಂಚೂರು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಲ್ಲೇ ಇದ್ದೀವಿ. ಸಾಮಾನ್ಯವಾಗಿ ನಾನು ಊರಿಗೆ ಹೋದಾಗೆಲ್ಲ, ಹಳ್ಳಿ ಜನ ಅಲ್ಲ, ನಂದು ಒಂಥರ ಕುಗ್ರಾಮ ನನ್ನ ಊರು. ಅಲ್ಲಿ ಹೋದಾಗೆಲ್ಲ ಕೇಳ್ತಾರೆ ಬೆಂಗಳೂರು ಅಂದ ತಕ್ಷಣ ಬೆಂಗಳೂರು ಅಂದ್ರೆ ಹಾಗಿರುತ್ತಾ ಹೀಗಿರುತ್ತಾ ಏನೇನೋ ಅನ್ಕೊಂಡಿರ್ತಾರೆ. ಅಂದ್ರೆ ಹಳ್ಳಿಗಿಂತ ಬೆಂಗಳೂರು ಚಂದ ಅನ್ನೋದು ಅವ್ರಿಗೆ ಕಾಣಿಸುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವು ಇವು ಟಿವಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿರ್ತಾರೆ. ಪಾಪ ಬೆಂಗಳೂರಿಗರಿಗೆ ಗೊತ್ತು ಬೆಂಗಳೂರು ಸಮಸ್ಯೆ ಏನು ಅಂತೇಳಿ. ಇಲ್ಲಿವರೆಗೂ ಬೆಂಗಳೂರೊಳಗಡೆ ಇರುವಂತಹ ಶಕ್ತಿ ಕೇಂದ್ರ ಬೆಂಗಳೂರಲ್ಲೇ ಇರೋದು. ವಿಧಾನಸೌಧ, ಬೇರೆ ಬೇರೆ ಏನೇನೆಲ್ಲ ಅಧಿಕಾರದ ಕೇಂದ್ರಗಳಿದ್ದಾವೆ ಅವೆಲ್ಲವೂ ಕೂಡ ಬೆಂಗಳೂರಲ್ಲಿ ಇರೋ ಕಾರಣಕ್ಕೋಸ್ಕರ ಏನೋ ಸಣ್ಣ ಪುಟ್ಟ ಬದಲಾವಣೆಗಳಾಗಿದ್ದಾವೆ. ಅಂದ್ರೆ ನಿಜಕ್ಕೂ ಬೆಂಗಳೂರಿನ ಎಲ್ಲಾ ಏರಿಯಾಗಳಿಗೆ ನೀರು ಸಿಕ್ಕಿದೆಯಾ, ಎಲ್ರಿಗೂ ಕರೆಂಟ್ ಸಿಕ್ಕಿದೆ? ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರಿತಾ ಇರ್ತಾರೆ, ಯಾವಾಗಲೂ ಎಲೆಕ್ಟ್ರಿಕ್ ಸಿಟಿ ಬೆಂಗಳೂರು ಹಾಗೆ ಹೀಗೆ ಅಂತೇಳಿ. ಸೊ ಏನೋ ಅನ್ಕೊಂಡ್ಬಿಡ್ತಾರೆ ಜನ, ಯಾವಾಗಲೂ ಅಲ್ಲಿ 24x7 ಕರೆಂಟ್ ಇರುತ್ತೆ ಅನ್ನೋ ರೀತಿಯಲ್ಲಿ. ಪಾಪ ಕರೆಂಟ್ ಇಲ್ದಿರೋ ಎಷ್ಟೋ ಮನೆಗಳು ಕೂಡ ಈಗಲೂ ಬೆಂಗಳೂರು ಒಳಗಡೆ ಇರುವಂಥದ್ದನ್ನ ನಾವು ಗಮನಿಸ್ತೀವಿ. ಮತ್ತೆ ಸಾರಿಗೆ ವಿಚಾರಕ್ಕೆ ಬಂದ್ರೆ ಅದ್ಯಾವುದೋ 19,000 ಕೋಟಿದೇನೋ ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮತ್ತೆ ಇಲ್ಲಿವರೆಗೂ BBMP ಎಲೆಕ್ಷನ್ ನಡೀಲಿಲ್ಲ. ಸುಮಾರು 4-5 ವರ್ಷನೇ ಆಗೋಯ್ತು ಏನೋ ಗೊತ್ತಿಲ್ಲ. ಒಂದು ಅವಧಿ ಮುಗಿದ ಇನ್ನೊಂದು ಅವಧಿಗೆ ಈಗ ಬರ್ತಾ ಇದೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಬೆಂಗಳೂರು ಅಂತ ಒಂದೇನು BBMP ಅಂತ ಇತ್ತು, ಅದನ್ನೊಂದು 5-6 ಪೀಸ್ ಮಾಡಿಕೊಂಡು ಗ್ರೇಟರ್ ಬೆಂಗಳೂರು ಅಂತ ಮಾಡಿ, ಯಾರು ಎಲ್ಲಿ ಯಾವ ಏರಿಯಾಕ್ಕೆ ನಾವು ಬರ್ತೀವಿ ಏನು ಎತ್ತು ಅಂತೇಳಿ ಟೋಟಲ್ ಕನ್ಫ್ಯೂಸನ್ನ ಮಾಡಿ ಬಿಸಾಕಿರ್ತಕ್ಕಂಥ ಬೆಂಗಳೂರು ಇದಾಗಿದೆ ಅಂತೇಳಿ ನನಗನ್ಸುತ್ತೆ. ಈಗ ನೋಡಿ, ಮೊದಲು ನಗರ ಪಾಲಿಕೆ, ಆನಂತರ ಮಹಾನಗರ ಪಾಲಿಕೆ, ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈಗ ಗ್ರೇಟರ್ ಬೆಂಗಳೂರು ಪಾಲಿಕೆ. ಅದನ್ನು ವಿಭಜನೆ ಮಾಡುವ ಮೂಲಕ ನಾವೇನೇನೋ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಅಲ್ಲ. ಹೌದು, ಒಂದು ನಗರ ಬೃಹದಾಕಾರವಾಗಿ ಬೆಳವಣಿಗೆ ಆಗ್ತಾ ಹೋಗುವಾಗ ಒಂದಿಷ್ಟು ಈ ಥರದ ಅಗತ್ಯಗಳು ಇರ್ತವೆ. ಯಾಕಂದರೆ ವಿಸ್ತಾರಗೊಳ್ತಾ ಇದೆ, ಅಷ್ಟಿಷ್ಟಲ್ಲ. ಅದಕ್ಕೆ ಮೂಲವಾಗಿಯೇ ಇನ್ನೊಂದು ಕೊರತೆ ಇರೋದು ಸರ್ಕಾರಗಳದ್ದು, ಇಂದಿನ ಮುಂದಿನ ಎಲ್ಲ ಸರ್ಕಾರಗಳದ್ದು. ಯಾಕೆ ಅಂತಂದರೆ ಎಲ್ಲವೂ ಬೆಂಗಳೂರಿಗೆ ತಂದು ತುಂಬುತ್ತಾ ಇರೋದು. ಅದರ ಬದಲು ನೋಡಿ, ಇಲ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಆಗಲ್ಲ ಅಂತ ಅಂದ್ಕೋತೀನಿ. ನಾನು 1995 ಚೈನಾಗೆ ಹೋಗಿದ್ದೆ. ಚೈನಾದ ಬೀಜಿಂಗಿನಿಂದ 55 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಹುವೈರೋ ಅನ್ನುವಂತಹ ಒಂದು ಪುಟ್ಟ ಪ್ರದೇಶ, ನಗರ ಅಂತ ಕರಿಬಹುದು ಅದನ್ನು, ಪುಟ್ಟ ನಗರ. ಅಲ್ಲಿ
ಆ ಒಂದು ಮಹಿಳಾ ಸಮ್ಮೇಳನಕ್ಕೆ ನಾನು ಹೋಗಿದ್ದು. ಆ ಹುವೈರೋ ನಗರಕ್ಕೆ ಹೋದರೆ ಅದು ಪುಟ್ಟದಾಗಿರುವ ಬೀಜಿಂಗಿನ ರಿಪ್ಲಿಕಾ ಆಗಿ 1995 ಡೆವಲಪ್ ಆಗಿತ್ತು. ಅಂದರೆ ಒಂದು ಮಹಾನಗರ ತನ್ನ ಸುತ್ತಮುತ್ತ ಇರುವಂತಹ ಮತ್ತು ದೂರದ ಪ್ರದೇಶಗಳಿಗೂ ಕೂಡ ಕಾರ್ಖಾನೆಗಳು ವಿಸ್ತರಣೆ ಆದರೆ, ನಾಗರಿಕ ಸೌಲಭ್ಯಗಳು ವಿಸ್ತರಣೆ ಆದರೆ, ಬೇರೆ ಬೇರೆ ರೀತಿಯಂತಹ ಒಂದು ಅಭಿವೃದ್ಧಿಯ ಚಟುವಟಿಕೆಗಳು ಅಲ್ಲೆಲ್ಲ ಬಂದರೆ ತನ್ನಿಂತಾನೇ ಒಂದು ಕಡೆ ಜನದಟ್ಟಣೆ ಅಥವಾ ನಾವು ಬೆಂಗಳೂರಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ದೀವಲ್ಲ ಅವನ್ನು ಕಡಿಮೆ ಮಾಡ್ಬೋದು. ಆದರೆ ಅಂತಹ ಒಂದು ರಾಜಕೀಯ ಮುನ್ನೋಟದ ಕೊರತೆ ಇರುವ ಕಾರಣಕ್ಕಾಗಿ ನಾವು ಬೆಂಗಳೂರಲ್ಲಿ ಇಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಅಂಥದ್ದು. ಸೊ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಸ್ಥಾಪನೆ ಮಾಡಿದ ಮಾತ್ರಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಮುಚ್ಚಲ್ಲ. ಹೈಕೋರ್ಟು ಹಲವು ಸಾರಿ ಮಧ್ಯಪ್ರವೇಶ ಮಾಡಿದೆ, ಈ ಒಂದೇನು ಮುಚ್ಚಿಲ್ಲ. ಈಗ ರೈಟ್ ನಾವು BWSSBಯಿಂದ ಪೈಪ್ಗಳನ್ನು ಬದಲಾವಣೆ ಮಾಡುವಂತಹ ಗುಂಡಿ ತೋಡೋ ಕೆಲಸ ನಡೀತಾ ಇದೆ. ಗುಂಡಿ ತೋಡ್ತಾರೆ, ಪೈಪನ್ನು ಬದಲಾವಣೆ ಮಾಡ್ತಾರೆ ಮತ್ತು ಎಷ್ಟು ಗುಂಡಿ ತೋಡಿದಾರ ಅಷ್ಟಕ್ಕೆ ಮಾತ್ರವೇ ಮುಚ್ಚಿ ಕಾಂಕ್ರೀಟ್ ಹಾಕ್ತಾರೆ. ಆ ಕಾಂಕ್ರೀಟ್ ಹಾಕುವಾಗ ಅದು ಇಡೀ ರಸ್ತೆಗೆ ಹಾಕದೇ ಇರೋದಕ್ಕಾಗಿ ಹೀಗಿರ್ತದೆ, ವರ್ಚುಯಲಿ ಹೀಗಿರ್ತದೆ. 2 ವೀಲರ್ಸ್ ಬಂದರೆ ಬಿದ್ದು ಸಾಯ್ತಾರೆ. ಮತ್ತು ಆ ಕಾಂಕ್ರೀಟ್ ಹಾಕಿದ್ದು ಹೇಗಿರ್ತದೆ ಅಂತಂದರೆ, ಆ ಕಾಂಕ್ರೀಟನ್ನ ಕರೆಕ್ಟಾದ ರೀತಿಯಲ್ಲಿ ಹಾಕಲ್ವಲ್ಲ, ಒಂದಿಷ್ಟು ಜಲ್ಲಿಕಲ್ಲು ಹಾಕ್ತಾರೆ, ಪುಡಿ ಸಿಮೆಂಟ್ ಉದುರಿಸ್ತಾರೆ, ಅದ್ರ ಮೇಲೆ ಹೊಡೆದ್ರು ಇಲ್ಲ ಅಂದರೆ ಇಲ್ಲ ಅನ್ನುವ ಥರದಲ್ಲಿ ಇವುಗಳು JCBಗಳು ಬರ್ತವೆ, ಅಥವಾ ಇದನ್ನು ಕೂರ್ಸ ಅಂಥದ್ದು ಬರ್ತಲ್ಲ, ಅದು ಬರ್ತವೆ. ಹೆಂಗೆ ಅಂತಂದರೆ ಆ ರಸ್ತೆ ಮೇಲೆ ಹೀಗಿರುತ್ತಲ್ಲ, ಆ ರಸ್ತೆ ಮೇಲೆ ನೀರು ಬಂದರೆ ಅದ್ರ ಒಳಗಡೆಯಿಂದ ನೀರು ಹೊರಗಡೆ ಹರ್ಕೊಂಡು ಹೋಗುವ ಸ್ಥಿತಿ. ಅಂದರೆ ಇಷ್ಟು ಕೆಟ್ಟದ್ದು ಕೆಲಸ. ಸೊ ನೀವೇನಾದರೂ ಇಂಜಿನಿಯರ್ಗಳನ್ನು ಕಾಂಟ್ರಾಕ್ಟರ್ಗಳನ್ನು ಕರೆದು ಮಾತಾಡಿಸಿದ್ರಿ ಅಂದರೆ ಇದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ ನಾವು. ಯಾಕೆ ಅಂತಂದ್ರೆ ನಮಗೆ ಇಷ್ಟೇ ಆಗೋದು. ಅಂದರೆ ಅರ್ಥ ಏನು, 10% ಭ್ರಷ್ಟಾಚಾರದ ಅಡಿಯಲ್ಲಿ ಬಂದವರು ಇವತ್ತು 40% ಮೀರಿದೆ ಅಂತ ಏನು ಸುದ್ದಿ ಕೇಳ್ತಾ ಇದೆಯಲ್ಲ, ಅದು ನಿಜ ಅನ್ನುವಂಥ. ಜೊತೆಗೆ ಈಗ 19,000 ಕೋಟಿಯನ್ನು ಖರ್ಚು ಮಾಡಿ ಸುರಂಗ ಮಾರ್ಗ ಅಂತ ಮಾಡಕ್ಕೆ ಹೊರಟಿದ್ರ ಬಗ್ಗೆ ಅಂತೂ ವ್ಯಾಪಕವಾದಂತಹ ಅಪಸ್ವರಗಳು ಕೇಳಿಬರ್ತಾ ಇದ್ದಾವೆ. ಅದು ಕೂಡ ಜನೋಪಯೋಗಿ ಆಗೋದಿಲ್ಲ, ಹಣ ಇರುವ ಕೆಲವೇ ಶ್ರೀಮಂತರಿಗೆ ಆಗ್ತಾ ಇದೆ ಅಂತನ್ನುವಂತಹದ್ದು. ಮತ್ತು ಅದು ದಟ್ಟಣೆಯನ್ನು ಕಡಿಮೆ ಮಾಡುವ ಬದಲು ದಟ್ಟಣೆಯನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಟೆಕ್ನಿಕಲ್ ಕಾರಣ ಇದೆ ಅದಕ್ಕೆ. ಉಳಿದೆಲ್ಲ ಕಾಸ್ಟು ಇನ್ನೊಂದು ಮತ್ತೊಂದು ನಾವು ಮಾತಾಡಿದ್ದೀವಿ, ನಮ್ಮ ಮೀಡಿಯಾದಲ್ಲಿ ವೀಕ್ಷಕರು ನೋಡಿರ್ತಾರೆ ಅದನ್ನು. ಸಾಮಾನ್ಯವಾಗಿ ಇಂತಹ ಸುರಂಗ ಮಾರ್ಗಗಳು ಅಥವಾ ಫ್ಲೈಓವರ್ಗಳು ಬರುವಾಗ ಅದು ಇಳಿಯುವ ಅಥವಾ ಹತ್ತುವ ಜಾಗ, ಹೊರಗೆ ಬರುವ ಅಥವಾ ಒಳಗೆ ಹೋಗುವ ಜಾಗದಿಂದ ಸುಮಾರು 7 ಕಿಲೋಮೀಟ್ರು ಮತ್ತೊಂದು ಸಿಗ್ನಲ್ ಇರಬಾರ್ದಂತೆ. ಆಗ ಸರಾಗವಾದ ಸಂಚಾರ ಆಗುತ್ತೆ. ಗುರುರಾಜ್, ನೀವು ಬೆಂಗಳೂರಲ್ಲಿ ಎಲ್ಲಿ ಹುಡುಕ್ತೀರಿ? 7 ಕಿಲೋಮೀಟ್ರು ಸಿಗ್ನಲ್ ಇಲ್ಲದೇನೆ ಫ್ಲೈಓವರ್ ಇಳಿದ ತಕ್ಷಣ ಅಥವಾ ಸುರಂಗ ಮಾರ್ಗದಿಂದ ಹೊರಗಡೆ ಬಂದಂತ. ಸೊ ಹಾಗಾಗಿ ಇವೆಲ್ಲವೂ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೆ ದಾರಿ ಮಾಡಿಕೊಡುವಂತಹ ಅಭಿವೃದ್ಧಿ ಸೋಕಾಲ್ಡ್. ಓಕೆ, ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದಿಷ್ಟು ನಾವು ನೋಡೋದಾದ್ರೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ, 3 ಯೋಜನೆಗಳು ಒಂದು ರೀತಿ ಸಕ್ಸಸ್ ಕಂಡಿರ್ತಕ್ಕಂಥದ್ದನ್ನ ಗಮನಿಸಿದ್ವಿ. ಇನ್ನೆರಡು ಯೋಜನೆಗಳು ಅದು ಕುಂಟುತ್ತಾನೆ, ಓಡ್ಲೋ ಬೇಡೋ ಅನ್ನೋ ರೀತಿ ಒಳಗಡೆ ಇದಾವೆ. ಇದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡಿದ್ದು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಈಗಲೂ ಕೂಡ ರೈತರು ಅನೇಕ ಸಂಕಷ್ಟದೊಳಗಡೆ ಇದ್ದಾರೆ, ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದು. ಮತ್ತೆ ಸಾಕಷ್ಟು ಮಳೆ ಹಾನಿಯಾಗಿದೆ, ಮಳೆ ಬಂದ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಗಳಾಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇಲ್ಲಿ ಇನ್ನೊಂದು ನನಗೆ ಪ್ರಶ್ನೆ ಕಾಡ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂತಹ BJP ಮತ್ತೆ JDS, ನೀವು ಆರಂಭದಲ್ಲೂ ಕೂಡ ಹೇಳಿದ್ರಿ, ಅದು ಎಲ್ಲರೂ ಹೇಳ್ತಾರೆ, ಒಂದು ಆಡಳಿತ ಪಕ್ಷದ ಕಣ್ಣನ್ನ ತೆರೆಸುವಂತದ್ದನ್ನ ಕೆಲಸ ಮಾಡೋದಕ್ಕೇನೆ ವಿರೋಧ ಪಕ್ಷ ಇರುವಂತದ್ದು. ಇನ್ ಫ್ಯೂಚರ್ ಅವ್ರು ಆಡಳಿತಕ್ಕೆ ಬರ್ತಾರೆ ಅನ್ನುವಂತ ಒಂದು ಆಸೆ ಇಟ್ಕೊಂಡು ಸಹಜವಾಗಿ ವಿಪಕ್ಷ ಆ ರೀತಿ ಕೆಲಸ ಮಾಡುತ್ತೆ. ಜನರ ಸಮಸ್ಯೆಗಳನ್ನ ಇಟ್ಕೊಂಡು ವಿರೋಧ ಪಕ್ಷವಾಗಿ ವಿಧಾನಸಭೆ ಒಳಗಡೆ ಧ್ವನಿ ಎತ್ತೋದ್ರ ಬದಲಾಗಿ ಅವ್ರ ಧ್ವನಿಯನ್ನ ಎತ್ತಿದ್ದು ಹಿಂದೂ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ, ಕೋಮು ವಿಚಾರದ ಮೇಲೆನೆ ಹೆಚ್ಚೆಚ್ಚು ಮಾತಾಡಿರ್ತಕ್ಕಂಥ ಘಟನೆಗಳು ತುಂಬಾನೇ ಇದಾವೆ. ಅದನ್ನೊಂದಿಷ್ಟು ನಾವು ಮಾತಾಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಏನನ್ನ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಂತನ್ನೋದನ್ನು ಅಡಿಗಡಿಗೂ ನಾವು ನೋಡ್ತಾ ಇದ್ದೀವಿ. ಆದರೆ ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಸಿನ ಹಲವು ವೈಫಲ್ಯಗಳಿದಾವಲ್ಲ, ಆ ವೈಫಲ್ಯಗಳನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡಿ ಸರಿದಾರಿಯಲ್ಲಿ ತರಿಸುವ ಬದಲು ಅವರ
ನೇರ ಗುರಿ ಏನಿದೆ ಅಂತಂದರೆ, ಇವತ್ತಲ್ಲ ನಾಳೆ ಅಲ್ಲಿ ಕುರ್ಚಿಗಾಗಿ ಹೊಡೆದಾಟದ ಕಾರಣಕ್ಕಾಗಿ ಸರ್ಕಾರವನ್ನು ಬೀಳಿಸಬಹುದು, ಯಾರನ್ನ 10 ಜನರನ್ನ ನಾವು ತೊಗೊಂಡ್ಬಿಡ್ತೀವಿ, ಇದು ಮಾಡಿಬಿಡ್ತೀವಿ ಅನ್ನುವ ಮಾತುಗಳು ಕೇಳ್ತಾನೆ ಇದ್ದಾವಲ್ಲ, ಅದು ಆಗಬಹುದು. ಅಥವಾ ಮುಂದಿನ ಚುನಾವಣೆಯಲ್ಲಿ ನಾವು ವಾಪಸ್ ಬರೋದಕ್ಕೆ ಏನು ಮಾಡಬೇಕು ಅಂತನ್ನುವ ರೀತಿಯ ಭಾವನಾತ್ಮಕ ಪ್ರಚೋದನಾತ್ಮಕ ಅಂಶಗಳನ್ನೇ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೊರತು ನಿಜವಾದ ಅರ್ಥದಲ್ಲಿ ಕಾಂಗ್ರೆಸ್ಸಿನ ವೈಫಲ್ಯವನ್ನು ಹೊರಗೆ ತರುವಂತಹ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನೋಡಿ, ಕರಾವಳಿಯಲ್ಲಿ ನಡೆದಂತಹ ಮುಸ್ಲಿಮರ ಮೇಲಿನ ದಾಳಿ, ಎಂತೆಂಥ ಕೆಟ್ಟ ಕೆಟ್ಟ ಘಟನೆಗಳು ನಡೆದೋದ್ವು. ಹಾಡು ಹಗಲೇನೆ ಕತ್ತಿಯಿಂದ ಇರಿದು ಕೊಂದಂಥದ್ದು, ತಂದೆಯ ಪ್ರಾಣವನ್ನು ಉಳಿಸೋದಕ್ಕೆ ರಕ್ತದಾನವನ್ನು ಮಾಡಿದವನ ಪ್ರಾಣ ಆಹುತಿ ತಗೊಳ್ಳುವಾಗಲೂ ಕೂಡ ಆ ಧರ್ಮದ್ವೇಷದ ಇದು ಅದೆಲ್ಲ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಅದರ ಅಂಗಸಂಸ್ಥೆಗಳೇನೆ ಮಾಡಿರೋ ಅಂಥದ್ದು. ಸೊ ಅಂಥದ್ದನ್ನೆಲ್ಲ ಮಾಡುವಾಗ JDS ಹೆಸರಲ್ಲಿ ಸೆಕ್ಯುಲರ್ ಅಂತ ಅನ್ನೋದನ್ನು ಉಳಿಸ್ಕೊಂಡು ಅಧಿಕಾರದ ಕಾರಣಕ್ಕಾಗಿ ಮಾತ್ರವೇ BJP ಜೊತೆಗೆ ಹೋಯಿತು. ಆ ಕಾರಣಕ್ಕಾಗಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನೂ ಪಡೆದರು ಮತ್ತು ಜಯ ಜಯಕಾರ ಮಾಡೋಕ್ಕೆ ಶುರು ಮಾಡಿದರು. ಹಿಂದಿನ ಸಂದರ್ಭಗಳಲ್ಲಿ ಇದೇ ಮಾನ್ಯ ದೇವೇಗೌಡರು ಏನೆಲ್ಲ ಮಾತಾಡ್ತಾ ಇದ್ರೋ ಅದು ಪೂರ ವ್ಯತಿರಿಕ್ತವಾದ ಮಾತುಗಳು ಸಂಸತ್ತಿನಲ್ಲೇ ಕೇಳಿ ಬರ್ತಾ ಇದ್ದಾವೆ. ಮತ್ತು ಈ ಮೂಲಕ ನಾವು ಮಂಡ್ಯ ಮುಂತಾದ ಬೆಲ್ಟ್ಗಳಲ್ಲಿ BJPಗೆ ಅಂತಹ ಅವಕಾಶಗಳು ರಾಜಕೀಯವಾಗಿ ಇರಲಿಲ್ಲ. ಹಾಗಂತ ಅವರ ಸಿದ್ಧಾಂತವನ್ನು ಕೆಳಗಿಂದ ಬೆಳೆಸುವಂತಹ ಪ್ರಯತ್ನವನ್ನು ಆ ಬೆಲ್ಟಲ್ಲಿ ಭಾಳ ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಅದು ಹೊರ ಹೊಮ್ಮುತ್ತಾ ಇತ್ತು. ಆದರೆ JDS ಜನತಾದಳ ಜಾತ್ಯತೀತ ಚಿನ್ನದ ಬಟ್ಲಲ್ಲಿ ಇಟ್ಟು ಅವರಿಗೆ ತನ್ನ ಎಲ್ಲ ಕ್ಷೇತ್ರಗಳನ್ನು ಧಾರೆ ಎರಿತಾ ಇದೆ ಅಂತನ್ನೋದು. ಮತ್ತು ಇದೇ ಸಂದರ್ಭದಲ್ಲಿ ದೇವೇಗೌಡರು ಮೊನ್ನೆ ಹೇಳ್ತಾ ಇದ್ದರು, ಸ್ಥಳೀಯ ಚುನಾವಣೆಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಅದೇನು ಗೊತ್ತಿಲ್ಲ, ಸೀಟ್ ಶೇರಿಂಗಿನ ಒತ್ತಡ ತಂತ್ರವೋ ಅಥವಾ ನಿಜವಾಗ್ಲೂ ಅಂಥದ್ದೇನಾರು ಆಗಿದೆಯೋ, ಅಥವಾ ಹಿಂದೊಮ್ಮೆ ಕುಮಾರಸ್ವಾಮಿ ಮಾತ್ರವೇ BJP ಜೊತೆಗೆ ಹೋದಾಗ ಹತ್ಕೊಂಡಿದ್ರು ಮಹಾನಾಯಕರು, ಹಾಗೆ ಅಂಥದ್ದೊಂದು ಸಂದರ್ಭವೋ ಗೊತ್ತಿಲ್ಲ. ಇನ್ನು ಸರ್ಕಾರದ ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಿಜ. ಈಗ ಶಕ್ತಿ ಯೋಜನೆ ಇರಬಹುದು, ಅಥವಾ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿ, ಅಂತಹ ಆ ಗೃಹಲಕ್ಷ್ಮಿ ಅಂಥ ಕಾರಣದಿಂದ ಒಂದಿಷ್ಟು ಜನಕ್ಕೆ ಖಂಡಿತ ಸಹಾಯ ಆಗಿದ್ದು ನಿಜ. ಆದರೆ ಎಂತಹ ಎಡವಟ್ಟು ಮಾಡಿಕೊಂಡ್ರು ಅಂದರೆ, ಒಂದು 3 ತಿಂಗಳ ಬಹಳ ಜನರಿಗೆ ಹಣ ಹೋಗಿಲ್ಲ. 2,000 ಅಧಿಕಾರಿಗಳ ದಾರಿ ತಪ್ಪಿಸಿರ್ಬೋದು, ಆದರೆ ಸಚಿವರಾದವರಿಗೆ ಬೇಕಲ್ಲ ಎಚ್ಚರ. ಅಧಿಕಾರಿಗಳು ಏನು ಕೊಟ್ಟರು ಅದನ್ನು ಸದನದಲ್ಲಿ ಓದ್ಬಿಡ್ತೀನಿ ಅಂತ ಹೇಳಿ, ಅಂಥದ್ದು ಏನೂ ಇಲ್ಲ ಅಂತ ಹೇಳಿ ಮತ್ತೆ ಮಾರನೇ ದಿನ ತಪ್ಪೊಪ್ಪಿಕೊಳ್ಳುವಂತಹ ಸ್ಥಿತಿಗೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಜೊತೆಗೆ ಕಾರ್ಮಿಕರ ಕೆಲಸದ ಮಿತಿಯನ್ನು 12 ಗಂಟೆಗೆ ಏರಿಸಿರುವಂತಹ ಕೀರ್ತಿ ಕಾಂಗ್ರೆಸ್ ಸರ್ಕಾರದ್ದು. ಇದು ಈ ಗೌರ್ನಮೆಂಟು ಕಾರ್ಮಿಕರ ಕೋಡ್ ಬಿಲ್ ತಂದಾಗ ಇವರು ಜೋರು, ಅಂದರೆ ಈ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸಪೋರ್ಟಿವ್ ಆಗಿ ಕಾಂಗ್ರೆಸ್ ಬಂದರು. ಜೊತೆಗೆ ಈ 12 ಗಂಟೆಗೆ ಏರಿಸುವಂಥದ್ದನ್ನು ತಂದಿದ್ದು BJP ಗೌರ್ಮೆಂಟು. ಹಾಗೆ ಇವರು ವಿರೋಧ ಪಕ್ಷದಲ್ಲಿ ಇದ್ದರು. ಆದರೆ ಇವ್ರು ಬಂದು ವಿತಿನ್ ನೋ ಟೈಮು ಅದು ನೋಟಿಫಿಕೇಷನ್ ಆಗೋಗತ್ತೆ ಅನ್ನೋದು ಇದೆಯಲ್ಲ, ಎಲ್ಲೋ ಎಚ್ಚರ ತಪ್ತಾರೆ, ಎಲ್ಲೋ ಎಡವುತ್ತಾರೆ. ಅಧಿಕಾರಿಗಳು ಅವತ್ತಿದ್ದವರೇ ಇವತ್ತು ಕೂಡ ಇಲಾಖೆಗಳಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಅನ್ನುವಾಗ ಸಚಿವರುಗಳು ಎಚ್ಚರದಲ್ಲಿರಬೇಕು. ಅದಿಲ್ಲದೆ ಇದ್ದರೆ ಇಂಥದ್ದು ಆಗ್ತವೆ. ಸೊ ಹಾಗಾಗಿ ರೈತರ ಸಮಸ್ಯೆಗಳು, ಅತಿವೃಷ್ಟಿ, ಅನಾವೃಷ್ಟಿ, ಅಥವಾ ಕಲ್ಯಾಣ ಕರ್ನಾಟಕದ ಡೆವಲಪ್ಮೆಂಟ್ KKDB ಅದೆಲ್ಲ ಇದ್ದು 100 ಕೋಟಿಯನ್ನು ಅಲ್ಲಿಗೆ ಹಣ ಕೊಟ್ಟರೂ ಕೂಡ ಡೆವಲಪ್ಮೆಂಟ್ ಆಗಲ್ಲ. ಯಾಕೆ ಅಂತಂದರೆ ನಿಜವಾದ ಮುತುವರ್ಜಿಯ ಕೊರತೆ. ಇದರ ಜೊತೆಗೆ ಶಿಕ್ಷಣದ ಸಂದರ್ಭವನ್ನು ಕೂಡ ನಾವು ಕೈ ಬಿಡೋಕ್ಕಾಗಲ್ಲ. ನಾವೇನು ಅಂದ್ಕೊಂಡ್ವಿ, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಆ ಒಂದು NEP ಅಂತ ಏನಿತ್ತಲ್ಲ, ಅದನ್ನು ನ್ಯೂ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೀಗೆಲ್ಲ ಕರಿಬಹುದಾದಂತಹ ಏನು NEP ಇತ್ತಲ್ಲ, ಆ NEPಯನ್ನು ನಾವು ವಿರೋಧಿಸ್ತೀವಿ ಅಂದರು. ಕೊನೆಯ ಸದನದ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಮಧ್ಯರಾತ್ರಿ 12 ಗಂಟೆವರೆಗೆ NEP ಮೇಲೆ ಡಿಸ್ಕಷನನ್ನು ಎಳೆದಿದ್ದಾರೆ.
ಅದೇ ವಿಧಾನಸಭೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷರಾಗಿ ಕೂತವರು ಸಭಾಧ್ಯಕ್ಷರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ. ಇವರು ಅಧಿಕಾರಕ್ಕೆ ಬಂದ ತಕ್ಷಣ NEPಯನ್ನು ನಾವಿಲ್ಲಿ ಜಾರಿ ತರೋದಿಲ್ಲ ಅಂತ ಹೇಳಿದರು. SCPಯನ್ನು ತರ್ತೀವಿ ಅಂತ ಹೇಳಿದರು. SCPದು ಸುಖದೇವ್ ತೋರಟ್ ಅವರ ಒಬ್ಬ ಇಡೀ ದೇಶದಲ್ಲೇ ಅತ್ಯುತ್ತಮ ಶಿಕ್ಷಣ ತಜ್ಞ, ಅವರನ್ನು ಕರೆದು ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿಯನ್ನು ಮಾಡಿ ಮತ್ತು ಹುಡುಕಿ ತೆಗೆದು ಆ ಕಮಿಟಿಗೆ ಹಾಕಿದ್ರು, ಶಿಕ್ಷಣ ತಜ್ಞರನ್ನೇ ಹಾಕಿದ್ರು. ಆದರೆ ವರದಿ ಕೊಟ್ಟು ಆಯಿತು, 3-4 ತಿಂಗಳುಗಳಾಯಿತು. ವರದಿಲಿ ಏನಿದೆ ಅಂತ ಪತ್ರಿಕೆಯಲ್ಲಿ ಇಲ್ಲಿ ನೋಡಿದ್ದು ಬಿಟ್ಟರೆ ಚರ್ಚೆಗೆ ಬಿಡಲಿಲ್ಲ. ಬಟ್ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅನ್ನುವ ಹೆಸರಿನಲ್ಲಿ ಪರ್ಸೆ ನಾವೇನದನ್ನು ಅಪೋಸ್ ಮಾಡಲ್ಲ. ಆ ಹೆಸರಿನಲ್ಲಿ ಸಣ್ಣ ಪುಟ್ಟ ಊರುಗಳಲ್ಲಿರುವಂತಹ ಶಾಲೆಗಳು ಕೂಡ ಕ್ಲೋಸ್ ಆಗ್ತಾ ಇದ್ವು. ಅಂದರೆ ಆಡುವುದೊಂದು ಮಾಡುವುದೊಂದು ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತು ಈ ಪಂಚ ಗ್ಯಾರಂಟಿ ಇನ್ನೊಂದು ಮತ್ತೊಂದು ಇದೆಲ್ಲದರ ಬಗ್ಗೆ ವಿಮರ್ಶೆಯನ್ನು ಮಾಡುವಾಗಲೇ ಇದಕ್ಕೆ ಕಾರಣ ಸಂಪನ್ಮೂಲದ ಕೊರತೆ ಅನ್ನೋದನ್ನು ನಾವು ಗುರುತಿಸಬೇಕು. ಆ ಸಂಪನ್ಮೂಲದ ಕೊರತೆ ಅನ್ನುವಾಗ ಒಂದು ಕ್ರೋಢೀಕರಣದ ಮಾರ್ಗ ಇಲ್ಲೂ ಕೂಡ ಕಡಿಮೆ ಇದ್ರೂ ಅಪವ್ಯಯ ಆಗದಂತೆ ಮಾಡುವಂತಹ ಪ್ರಯತ್ನ ಒಂದು ಮಾಡೋದಾದರೆ, ಇನ್ನೊಂದು ಕೇಂದ್ರದಲ್ಲಿರುವಂತಹ ಒಕ್ಕೂಟ ಸರ್ಕಾರ, ಭಾರತ ದೇಶ, ಭಾರತ ಮಾತೆ ಅಂತ ಹೇಳುವವರು ಮಾಡ್ತಾ ಇರುವಂತಹ ತಾರತಮ್ಯದ ನೀತಿಗಳು. BJPಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳಿಗೆ, ನೀವು ಕೇರಳ ನೋಡಿ ಇದೇ ಪರಿಸ್ಥಿತಿ, ತಮಿಳುನಾಡು ನೋಡಿ ಇದೇ ಪರಿಸ್ಥಿತಿ, ಕರ್ನಾಟಕ ನೋಡಿ ಇದೇ ಪರಿಸ್ಥಿತಿ. ಈ ಥರದಲ್ಲಿ ಮಾಡ್ತಾ ಇರುವಾಗ ಸಂಪನ್ಮೂಲಗಳನ್ನು ಬೇಕಂತಾನೆ ಕತ್ತು ಹಿಚ್ಕೊಂತಹ ಕೆಲಸವನ್ನು ಮಾಡಿದಾಗ, ಈಗ ನೋಡಿ ನಾಳೆ GSTಯ ಪಾಲನ್ನು ಕೊಡ್ತಾ ಇಲ್ಲ. ಅತಿವೃಷ್ಟಿ ಅನಾವೃಷ್ಟಿಗಳಾದಾಗ, ಬರಗಾಲ ಪೀಡಿತ ಆದಾಗ ಕೇಂದ್ರ ಸರ್ಕಾರ ತನ್ನಷ್ಟಕ್ಕೆ ತಾನೇ ಕೊಡಬೇಕು ಸಹಾಯವನ್ನು, ಅದನ್ನು ಕೂಡ ಕೊಡ್ತಾ ಇಲ್ಲ. ಈಗ ನೋಡಿ ಅತ್ಯಂತ ಉಪಯುಕ್ತವಾದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾಯ್ದೆಯನ್ನು ತೆಗೆದೇನೋ ರಾಮ್ಜಿ ಭಾಮ್ಜಿ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕೈಯನ್ನು ಕಟ್ಟಾಕ್ತವೆ. ಅಂಥ ಸಂದರ್ಭದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿ ಹೋದಂತಹ ಭಾರತೀಯ ಜನತಾ ಪಕ್ಷದ ಸಂಸದರ ಜವಾಬ್ದಾರಿ ಏನು ಅಂತನ್ನೋದನ್ನು 2025ಕ್ಕೆ ವಿದಾಯ ಹೇಳ್ತಾ ಇರುವಾಗ, 2026 ಬರಮಾಡಿಕೊಳ್ಳುವಾಗ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಆ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು ಇರ್ಬೋದು, ಆದರೆ ನಿಮ್ಮನ್ನು ಆಯ್ಕೆ ಮಾಡಿರೋದು ಕರ್ನಾಟಕದ ಜನ. ಸೊ ಕರ್ನಾಟಕದ ಪ್ರಗತಿ, ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದ ಏಳಿಗೆಯ ಸಂದರ್ಭದಲ್ಲಿ ಮಾತು ಒಕ್ಕೊರ್ಲ ಧ್ವನಿಯಾಗಿ ರಾಜ್ಯದ ಅಭಿವೃದ್ಧಿಯತ್ತ ಇರಬೇಕು ಅಂತ ಅನ್ನೋದನ್ನು 2025 ಸಂದೇಶ ಆಗಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ ಅಂದ್ಕೋತೀನಿ. 2025 ಘಟನಾವಳಿ ಏನೆಲ್ಲ ನಡೆದಿದೆ ಅಂತ ಮಾತಾಡ್ತಾ ಕೂತ್ಕೊಂಡ್ರೆ ಇಡೀ ದಿನ ಸಾಕಾಗಲ್ಲ. ನಾನು ಆಗಲೇ ಹೇಳಿದಾಗ ಇನ್ನು 3 ಗಂಟೆ ಮಾತ್ರ ಸಮಯ ಇರೋದು. ಸೊ ನಮ್ಮ ವೀಕ್ಷಕರು ಕೂಡ ಹೊಸ ವರ್ಷ ಆಚರಣೆಗೆ ಹೋಗಬೇಕಾಗಿದೆ. ಸೊ ಅವ್ರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ಅವ್ರ ಆಚರಣೆಗೆ ಹೋಗ್ಲಿ ಅಂತೇಳಿ ಅವ್ರನ್ನ ಬಿಡೋಣ ಅಂತ ಅನ್ಸುತ್ತೆ. ಆದರೆ ಈ ವರ್ಷ ಏನೆಲ್ಲ ನಡೆದಿದ್ದಾವೆ ಇವು ಮುಂದಿನ ವರ್ಷ ತಾರಕಕ್ಕೆ ಹೋಗದೇ ಇರಲಿ, ಮತ್ತೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅವು ಪರಿಹಾರ ಆಗಲಿ ಅಂತೇಳಿ ಹಾರೈಸೋಣ. ನಮ್ಮೆಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇಲ್ಲಿಗೆ ಒಟ್ಟಾರೆ ಈ ಘಟನಾವಳಿಗೆ ಏನೆಲ್ಲ ನಡೀತು ಅನ್ನುವಂಥ ಮೆಲ್ಲಕನ್ನ ಕನಿಷ್ಠ ಒಂದಿಷ್ಟು ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಹೇಳಿ ನಾವು ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದು. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇದ್ದೀವಿ.